ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ 30 ದಿನದ 30 ವಿಷಯಗಳ ಕನ್ನಡದ ಅತಿ ದೊಡ್ಡ ವೆಬಿನಾರ್ಗೆ ಸ್ವಾಗತ. ಇವತ್ತು 20ನೇ ದಿನ. ಇವತ್ತಿನ ಟಾಪಿಕ್ ಬಂದು ಪೈವಟ್ ಟೇಬಲ್ಸ್ ಮತ್ತೆ ಪವರ್ ಪೈವಟ್ಸ್ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ನಾನು ಇವಾಗ ಸ್ಕ್ರೀನ್ನ ಶೇರ್ ಮಾಡ್ತೀನಿ. ಸ್ಕ್ರೀನ್ ಕಾಣಿಸಿದೆ ಇಲ್ಲ ಅಂತ ಒಂದು ಎಸ್ ಅಂತ ಒಂದು ಮೆಸೇಜ್ ಹಾಕಿ ನಾನು ಟಾಪಿಕ್ನ ಸ್ಟಾರ್ಟ್ ಮಾಡ್ತೀನಿ. ಸ್ಕ್ರೀನ್ ಕಾಣ್ತಿದ್ರೆ ಒಂದು ಮೆಸೇಜ್ ಹಾಕಿ ಎಸ್ ಅಂತ ಟಾಪಿಕ್ನ ಸ್ಟಾರ್ಟ್ ಮಾಡಿ. ಕಾಣಿಸ್ತಿದಲ್ಲ? ಫೈನ್. ಸೊ ಇವತ್ತು ದಿನ 20 ಪೈವಟ್ ಟೇಬಲ್ಸ್ ಮತ್ತೆ ಪವರ್ ಪೈವಟ್ಸ್ ಅನ್ನ ಎಕ್ಸೆಲ್ ಅಲ್ಲಿ ಹೇಗೆ ಮಾಡಬಹುದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇದರಲ್ಲಿ ಫಸ್ಟ್ ಒಂದು ಸಿಂಪಲ್ ಪೈವಟ್ ಟೇಬಲ್ ಮಾಡೋಣ. ಅದಾದ್ಮೇಲೆ ಅಡ್ವಾನ್ಸ್ಡ್ ಆಗಿ ಪೈವಟ್ ಟೇಬಲ್ಸ್ ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ರೈಟ್. ಮೊದಲಿಗೆ ಏನ್ ಮಾಡೋಣ ಅಂದ್ರೆ ಒಂದು ಸಿಂಪಲ್ ಪೈವಟ್ ಟೇಬಲ್, ನಾವು ಇಷ್ಟು ದಿನ ಏನ್ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ತಾ ಇದ್ವಿ ಸಿಂಪಲ್ ಆಗಿ ಒಂದು ಶೀಟ್ ಡೇಟಾದಲ್ಲಿ, ಅದನ್ನ ನೋಡೋಣ. ಫಸ್ಟ್ ಆಫ್ ಆಲ್ ಈ ಪೈವಟ್ ಟೇಬಲ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಪೈವಟ್ ಟೇಬಲ್ ಅಂತಂದ್ರೆ ಸಮರೈಸ್ಡ್ ಟೇಬಲ್ ಅಂತ. ಅಂದ್ರೆ ಇವಾಗ ನನ್ಗೆ ಇಲ್ಲೊಂದು ಟೇಬಲ್ ಇದೆ, ಇದರಲ್ಲಿ ನನಗೆ ಎಷ್ಟೊಂದು ಡೇಟಾ ಇದೆ. ಈ ಒಂದು ಟೇಬಲ್ ಇಂದ ನನಗೆ ಸಮ್ಮರೈಸ್ಡ್ ರಿಪೋರ್ಟ್ ಅಥವಾ ಸಮ್ಮರೈಸ್ಡ್ ಡೇಟಾನ ತಗೋಬೇಕು ಅಂತಂದಾಗ ನಾನು ಈ ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಒಂದು ಕಾಲಮ್ ಇದೆ, ರೀಜನ್ ಅಂತ. ಒಂದ್ ಕಡೆ ರೀಜನ್ ಅಂತ ಇರುತ್ತೆ, ಅಥವಾ ಸ್ಟೇಟ್ ಅಥವಾ ಯಾವುದೋ ಒಂದು ಕಾಲಮ್. ನನ್ಗದು ಟೋಟಲ್ ಆಗಿ ಅದು ಸಮ್ಮರೈಸ್ಡ್ ಸೇಲ್ಸ್ ವ್ಯಾಲ್ಯೂ ಬೇಕು. ನೋಡಿ, ಇಲ್ಲಿ ರೀಜನ್ ಅಂತಿದೆ, ಈ ಕಾಲಮ್ದು ಸಮ್ಮರೈಸ್ಡ್ ರಿಪೋರ್ಟ್ಸ್ ಬೇಕು. ಸಮ್ಮರೈಸ್ಡ್ ಅಂತಂದ್ರೆ ಇಲ್ಲಿ ನನಗೆ 4 ರೀಜನ್ ಇದೆ, ಪ್ರತಿ ರೀಜನ್ದು ನನಗೆ ಟೋಟಲ್ ಬೇಕು. ಸೊ ಈ ತರ ಒಂದು ನಾನು ರಿಪೋರ್ಟ್ಸ್ ಮಾಡಬೇಕು ಅಂತಂದಾಗ ಒಂದು ಸಮ್ಮಿ ಫಾರ್ಮುಲಾ ಹಾಕ್ಬೇಕು, ಇಲ್ಲಾಂದ್ರೆ ಮ್ಯಾನ್ಯಲ್ ಆಗಿ ಆಡ್ ಮಾಡಿ ಅಲ್ಲಿ ಟೋಟಲ್ ನ ಕೊಡಬೇಕು. ಇನ್ಸ್ಟೆಡ್ ನಾನಿಲ್ಲಿ ಒಂದು ಪೈವಟ್ ಟೇಬಲ್ ಅಂತ ಕ್ರಿಯೇಟ್ ಮಾಡಿ ಆ ಪೈವಟ್ ಟೇಬಲ್ ಅಲ್ಲಿ ಈ ಸಮ್ಮರೈಸ್ ರಿಪೋರ್ಟ್ಸ್ ನ ತಗೋಬಹುದು. ಯಾವ ರೀತಿ ನೋಡಿ, ಇಲ್ಲಿ ನನಗೆ ಇನ್ಸರ್ಟ್ ಅಂತ ಒಂದು ಟ್ಯಾಬ್ ಇದೆ, ಇಲ್ಲಿ ಪೈವಟ್ ಟೇಬಲ್ ಅಂತ ಒಂದು ಬಟನ್ ಇದೆ. ನಾ ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲೊಂದು ಚಿಕ್ಕದೊಂದು ವಿಂಡೋ ಬರುತ್ತೆ. ಇದು ತುಂಬಾ ಸಿಂಪಲ್. ಇದು ಇಲ್ಲಿ ಹೋದ್ರೆ ಸೆಲೆಕ್ಷನ್ ಅ ಟೇಬಲ್ ಆರ್ ರೇಂಜ್ ಅಂತ ಬರುತ್ತೆ. ಇಲ್ಲಿ ನನಗೆ ರೇಂಜ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ. ನೀವು ಕೆಳಗೆ ಬಂದ್ರೆ ಚೂಸ್ ವೇರ್ ಯು ವಾಂಟ್ ದ ಪೈವಟ್ ಟೇಬಲ್ ರಿಪೋರ್ಟ್ ಟು ಬಿ ಪ್ಲೇಸ್ಡ್ ಅಂತ ಒಂದು ನ್ಯೂ ಶೀಟ್, ಒಂದು ಎಕ್ಸಿಸ್ಟಿಂಗ್ ವರ್ಕ್ ಶೀಟ್ ಅಂತ. ನೀವು ಯಾವಾಗೂ ನ್ಯೂ ವರ್ಕ್ ಶೀಟ್ ಅಲ್ಲೇ ತಗೊಳ್ಳಿ, ಯಾಕಂದ್ರೆ ಎಕ್ಸಿಸ್ಟಿಂಗ್ ವರ್ಕ್ ಶೀಟ್ ಅಲ್ಲಿ ನೀವು ಮಾಡಬಹುದು, ಬಟ್ ಡೇಟಾ ಏನಾದ್ರೂ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದ್ರೆ ಈ ಪೈವಟ್ ಟೇಬಲ್ ಮತ್ತೆ ನಾವು ಶಿಫ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇನ್ಸ್ಟೆಡ್ ನೀವು ನ್ಯೂ ಶೀಟ್ ಅಂತಾನೆ ಕೊಡಿ. ಇಲ್ಲಿ ಇನ್ನೂ 2 ಆಪ್ಷನ್ಸ್ ಇದೆ, ಯೂಸ್ ಅನ್ ಎಕ್ಸ್ಟರ್ನಲ್ ಡೇಟಾ ಸೋರ್ಸ್ ಮತ್ತೆ ಯೂಸ್ ದಿಸ್ ವರ್ಕ್ ಬುಕ್ಸ್ ಡೇಟಾ ಮಾಡೆಲ್ ಅಂತ. ಸೊ ಪವರ್ ಪೈವಟ್ಸ್ ಅಂತ ಬಂದಾಗ ನಾ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾವು ಈ ಸೆಲೆಕ್ಟ್ ಟೇಬಲ್ ಆರ್ ರೇಂಜ್ ಅಂತ ಏನಿದೆಯಲ್ಲ, ಇಲ್ಲಿ ಆಟೋಮೆಟಿಕ್ ಆಗಿ ನಂಗೆ ರೇಂಜ್ ಸೆಲೆಕ್ಟ್ ಆಗಿದೆ. ಇದರಿಂದ ಪೈವಟ್ ಟೇಬಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ತೀನಿ. ಇದಕ್ಕಿಂತ ಮುಂಚೆ ಕೆಲವೊಂದು ನೀವು ನೋಟ್ ಮಾಡಬೇಕು ಅಥವಾ ಸ್ವಲ್ಪ ಕೇರ್ಫುಲ್ ಆಗಿರುವಂತ ಕೆಲವೊಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ಹೇಳ್ತೀನಿ. ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವಾಗೂ ಈ ಒಂದು ಹೆಡ್ಡಿಂಗ್ ಇದೆಯಲ್ಲ, ಇದು ಬ್ಲಾಂಕ್ ಇರಬಾರ್ದು. ಪ್ರತಿ ಹೆಡ್ಡಿಂಗು ಇದರಲ್ಲಿ ಹೆಡ್ಡಿಂಗ್ ಅಂದ್ರೆ ಒಂದು ಟೈಟಲ್ ಇರಲೇಬೇಕು ಅಥವಾ ಹೆಡ್ಡಿಂಗ್ ನೇಮ್ ಇರಲೇಬೇಕು, ಇಲ್ಲಿ ಕಾಲಮ್ ಹೆಡರ್ ಇರಲೇಬೇಕು. ಯಾಕೆ ಅಂತಂದ್ರೆ ನೋಡಿ, ಇವಾಗ ನಾನಿಲ್ಲಿ ಒಂದು ಕಾಲಮ್ಗೆ ನಾನು ಈ ಒಂದು ಹೆಡ್ಡಿಂಗ್ ನ ಡಿಲೀಟ್ ಮಾಡ್ಬಿಡ್ತೀನಿ, ಇಲ್ಲೆಲ್ಲ ಇನ್ನೊಂದು ಡಿಲೀಟ್ ಮಾಡ್ತೀನಿ. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಪೈವಟ್ ಟೇಬಲ್, ಇಲ್ಲಿ ಟೇಬಲ್ ಆಟೋಮೆಟಿಕ್ ಸೆಲೆಕ್ಟ್ ಆಯ್ತು, ಓಕೆ ಅಂತ ಕೊಡ್ತೀನಿ. ನೋಡಿ, ಅದು ತಗೊಳ್ಳಲ್ಲ. ಯಾಕಂದ್ರೆ ಪ್ರತಿ ಕಾಲಮ್ ಹೆಡ್ಡರ್ ಇಂದನೇ ನಮ್ಗೆ ಈ ಒಂದು ರಿಪೋರ್ಟ್ಸ್ ಅನ್ನ ತೆಗಿಯೋಕ್ಕಾಗೋದು. ಸೊ ಯಾವಾಗಾದ್ರೂ ನೀವು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದೇನಪ್ಪಾ ಅಂದ್ರೆ ಎಲ್ಲಾ ಕಾಲಮ್ಗೂ ಹೆಡರ್ ಇರಲೇಬೇಕು. ಒಂದು ಕಂಪ್ಲೀಟ್ ರೆಕಾರ್ಡ್ ಬ್ಲಾಂಕ್ ಇದ್ರೂ ನಡೆಯುತ್ತೆ, ಆದ್ರೆ
ಒಂದೇ ಒಂದು ಕಾಲಮ್ಗೆ ಹೆಡರ್ ಇಲ್ಲ ಅಂದ್ರೂ ನಮಗೆ ಪೈವಟ್ ಟೇಬಲ್ ಕ್ರಿಯೇಟ್ ಆಗಲ್ಲ. ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಈ ತರ ಕಂಪ್ಲೀಟ್ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ನಾವು ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡ್ತೀವಿ. ಇದು ಗುಡ್ ಪ್ರಾಕ್ಟೀಸ್. ಅಥವಾ ನಿಮ್ಗೆ ಡೇಟಾ ಕಂಟಿನ್ಯೂಸ್ ಆಗಿದ್ರೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ರೇಂಜ್ ಸೆಲೆಕ್ಟ್ ಆಗುತ್ತೆ. ಇನ್ ಕೇಸ್ ನೋಡಿ ಇಲ್ಲೆಲ್ಲೋ ಒಂದ್ ಕಡೆ ನನಗೆ ಎಂಟೈರ್ ರೋ, ಈ ಇಡೀ ರೋ ನನಗೆ ಬ್ಲಾಂಕ್ ಇದೆ. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಪೈವಟ್ ಟೇಬಲ್ ಅಂತ ಕ್ರಿಯೇಟ್ ಮಾಡಿದ್ರೆ ನೋಡಿ ಇಷ್ಟಕ್ಕೆ ಮಾತ್ರ ತಗೊಳುತ್ತೆ. ಮತ್ತೆ ಬಾಕಿ ಎಲ್ಲ ತಗೋಬೋದ ಅಂತಂದ್ರೆ ಅವಾಗ ನೀವು ಸೆಲೆಕ್ಟ್ ಮಾಡಿ ತಗೋಬೇಕಾಗತ್ತೆ. ಇಡೀ ಟೇಬಲ್ ಸೆಲೆಕ್ಟ್ ಮಾಡಿ ಪೈವಟ್ ಟೇಬಲ್, ಆಮೇಲೆ ನೀವು ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ಇದು ಯಾವಾಗ್ಲೂ ನೀವು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಗಮನ ಇರಬೇಕು. ರೈಟ್, ಇವಾಗ ನನಗೆ ಇಲ್ಲಿ ಒಂದು ಡೇಟಾ ಇದೆ, ಇದ್ರ ಮೇಲೆ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಪೈವಟ್ ಟೇಬಲ್ ಅನ್ನು ಕ್ಲಿಕ್ ಮಾಡಿದಾಗ ನನಗಿಲ್ಲಿ ಟೇಬಲ್ ಅಥವಾ ರೇಂಜ್ ಆಟೋಮೆಟಿಕ್ ಅದು ರೇಂಜ್ ತಗೊಂಡಿದೆ. ಮತ್ತೆ ಇಲ್ಲಿ ಹೋದ್ರೆ ನ್ಯೂ ಶೀಟ್ ಅಂತಿದೆ, ನಾನಿಲ್ಲಿ ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಿದ ತಕ್ಷಣ ನನಗೆ ಇವಾಗ ಪೈವಟ್ ಟೇಬಲ್ ಕ್ರಿಯೇಟ್ ಆಯ್ತು. ಇದು ಎಲ್ಲರೂ ಸಾಮಾನ್ಯವಾಗಿ ತುಂಬಾ ಸಿಂಪಲ್ ಆಗಿ ವರ್ಕ್ ಮಾಡಿರ್ತೀರ. ಇವಾಗ ನಂಗೆ ರೀಜನ್ ಡೇಟಾ ಬೇಕು ಅಂತಂದ್ರೆ ನಾನು ಇಲ್ಲಿ ರೀಜನ್ ನ ತಗೊಂಡು ಇಲ್ಲಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀನಿ. ಮತ್ತಿಲ್ಲಿ ಸೇಲ್ಸ್ ವ್ಯಾಲ್ಯೂನ ತಗೊಂಡು ಇಲ್ಲಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀನಿ. ನನಗೆ ಇಲ್ಲಿ ಸಮ್ಮರೈಸ್ ರಿಪೋರ್ಟ್ಸ್ ಬಂದ್ಬಿಡುತ್ತೆ. ನನಗೆ ಇನ್ನೂ ಕೆಲವು ಕಾಲಮ್ಸ್ ಎಲ್ಲ ಬೇಕಂದ್ರೆ ನಾನು ಇಲ್ಲಿ ತಗೊಂಡೋಗ್ಬಿಟ್ಟು ಈ ಸಬ್ ಕ್ಯಾಟಗರಿನ ಇಲ್ಲಿ ನಾನು ಪ್ಲೇಸ್ ಮಾಡ್ತೀನಿ. ಇಲ್ಲಿ ಸಬ್ ಕ್ಯಾಟಗರಿ ಬರುತ್ತೆ, ಇದು ಒಂದೇ ಕಾಲಮ್ ಅಲ್ಲಿ ಬರುತ್ತೆ. ಈ ಲೇಔಟ್ ನಾನು ಚೇಂಜ್ ಮಾಡಬೇಕು ಅಂತಂದ್ರೆ ನಾನು ಡಿಸೈನ್ಗೆ ಹೋಗ್ತೀನಿ. ಇಲ್ಲಿ ನನಗೆ ರಿಪೋರ್ಟ್ ಲೇಔಟ್ ಅಂತ ಇರುತ್ತೆ. ನನಗಿಲ್ಲಿ ಯಾವ್ದಾದ್ರು ಈ ಮೂರಲ್ಲಿ ಯಾವ್ದಾದ್ರು ಒಂದು ಲೇಔಟ್ ನ ಸೆಲೆಕ್ಟ್ ಮಾಡಬಹುದು. ಶೋ ಇನ್ ಟ್ಯಾಬ್ಯುಲರ್ ಫಾರ್ಮ್, ಇದು ಕ್ಲಿಕ್ ಮಾಡಿದ್ರೆ ನನಗೆ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಬರುತ್ತೆ. ಸೊ ಈ ರೀತಿ ನಾನು ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಕಾಲಮ್ ಹೆಡರ್ಸ್ ನನ್ ಬೇಕು ಅಂತಂದ್ರೆ ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ಯಾವ್ದೋ ಒಂದು ಕಾಲಮ್ ತಗೊಂಡು ಇಲ್ಲಿ ಸೆಗ್ಮೆಂಟ್ ಅಂತಾನೆ ತಗೊಂಡ ಕಾಲಮ್ ಹೆಡರ್ ಅಲ್ಲಿ ಕೊಟ್ರೆ ನನಗೆ ಇಲ್ಲಿ ಕಾಲಮ್ ಹೆಡರ್ ಕೂಡ ಬರುತ್ತೆ. ಸೊ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ರಿಪೋರ್ಟ್ಸ್ ಅನ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್. ಇದು ತುಂಬಾ ಈಸಿ. ಯಾವಾಗ ನಾನು ಒಂದೇ ಒಂದು ಶೀಟ್ ಅಲ್ಲಿ ಡೇಟಾ ಇದೆ, ಆ ಡೇಟಾನ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡೋದು. ಸೊ ಇಲ್ಲಿವರೆಗೂ ನಾವು ಇದನ್ನೇ ಮಾಡ್ತಾ ಬಂದಿದ್ವಿ. ಬಟ್ ಇವಾಗ ನಿಮ್ಗೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ಸ್ ಮತ್ತೆ ಇನ್ನು ಬೇರೆ ಬೇರೆ ಎಲ್ಲ ಟೂಲ್ಸ್ ಬಂದ್ಬಿಟ್ಟು ಡೇಟಾ ಬಂದು ಒಂದೇ ಶೀಟ್ ಅಲ್ಲಿ ಇರಲ್ಲ, ಬೇರೆ ಬೇರೆ ಶೀಟ್ಸ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಡೇಟಾ ಸೋರ್ಸ್ ಅಲ್ಲಿ ಇರ್ಬೋದು. ನೀವು ಪವರ್ ಬಿ ಐ ನಾನು ಕೆಲವೊಂದು ಸೆಷನ್ಸ್ ಅಲ್ಲಿ ನಿಮ್ಗೆ ತೋರಿಸ್ತಿದ್ದೆ, ಡೇಟಾ ನಾವು ಬೇರೆ ಬೇರೆ ಶೀಟ್ಸ್ ಇಂದ ನಾವು ತಗೋತಿದ್ವಿ, ತಗೊಂಡು ಮತ್ತೆ ನಾವು ಅದನ್ನ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಿ ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ವಿ. ಸೊ ಅದು ಇವಾಗ ಎಕ್ಸೆಲ್ ಅಲ್ಲಿ ಕೂಡ ಮಾಡಬಹುದು. ಸೊ ನಾನು ಇಲ್ಲಿ ನಿಮ್ಗೆ ಏನ್ ಕೆಲಸ ಕೊಟ್ಟಿದ್ದೀನಿ ಅಂತಂದ್ರೆ, ಈ ನಾರ್ಮಲ್ ಪೈವಟ್ ಟೇಬಲ್ ಎಲ್ಲರೂ ಕ್ರಿಯೇಟ್ ಮಾಡ್ತೀರಾ, ಆಲ್ರೆಡಿ ವರ್ಕ್ ಮಾಡಿರ್ತೀರಾ. ಮತ್ತೆ ಇದು ತುಂಬಾ ಸಿಂಪಲ್, ನೀವು ಜಸ್ಟ್ ಸೆಲೆಕ್ಟ್ ಮಾಡಿ ಒಂದು ಟೇಬಲ್ ಅಂತ ಕ್ರಿಯೇಟ್ ಮಾಡಿರ್ತೀರಾ. ಬಟ್ ಇದನ್ನ ನಾವು ಡೈನಾಮಿಕ್ ಆಗಿ ಹೇಗ್ ಮಾಡಬಹುದು ಅದನ್ನ ನಾನು ನಿಮ್ಗೆ ತಿಳಿಸ್ತೀನಿ ನೋಡಿ. ಈ ಒಂದು ಪೈವಟ್ ಟೇಬಲ್ ನಾನು ಕ್ರಿಯೇಟ್ ಮಾಡಿದೆ, ಇಲ್ಲಿ ಏನೋ ಒಂದು ರಿಪೋರ್ಟ್ಸ್ ಬಂತು. ಇವಾಗ ಇದನ್ನೆಲ್ಲ ತಗೊಂಡ್ಬಿಡ್ತೀನಿ. ಸಿಂಪಲ್ ಆಗಿದು ಇಷ್ಟೇ ಇರಲಿ. 4 ರೀಜನ್ ಇದೆ. ನಾನು ಇಲ್ಲಿ ಆರ್ಡರ್ಸ್ಗೆ ಹೋಗ್ತೀನಿ. ಈ ಶೀಟ್ಗೆ ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಜಸ್ಟ್ ಇನ್ನೊಂದಷ್ಟು ರೆಕಾರ್ಡ್ಸ್ ನಾನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡು ಇಲ್ಲಿ ಕೆಳಗೆ ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡ್ಬಿಟ್ಟು ಇಲ್ಲಿ ನಾನು ರೀಜನ್ ಏನ್ ಮಾಡ್ತೀನಿ, ಬೇರೆ ಯಾವ್ದೋ ಒಂದು ರೀಜನ್ ಕೊಡ್ತೀನಿ, ನಾರ್ತ್ ಈಸ್ಟ್ ಅಂತಾನೆ ಕೊಡ್ತೀನಿ. ನೋಡಿ ಇಲ್ಲಿ 116 ರೆಕಾರ್ಡ್ಸ್ ನಾನು ಎಕ್ಸ್ಟ್ರಾ ಆಡ್ ಮಾಡಿದೆ. ನಾರ್ತ್ ಈಸ್ಟ್ ಅಂತ ಒಂದು ರೀಜನ್ ಕೊಟ್ಟೆ. ನಾನು ಇಲ್ಲಿ ಹೋಗ್ತೀನಿ ಇವಾಗ ಶೀಟ್ 1ಗೆ. ನನಗೆ ಇಲ್ಲಿ ಇವಾಗ ನಾರ್ತ್ ಈಸ್ಟ್ ಏನಿದೆ ಆ ರೀಜನ್ ಬರಬೇಕು. ರೈಟ್ ಕ್ಲಿಕ್ ಮಾಡಿ ನಾನು ರಿಫ್ರೆಶ್ ಮಾಡ್ತೀನಿ, ಅದು ಬರಲ್ಲ. ಯಾತಕ್ ಬರಲ್ಲ ಅಂತಂದ್ರೆ, ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಪೈವಟ್ ಟೇಬಲ್ ಅನಲೈಸ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಚೇಂಜ್ ಡೇಟಾ ಸೋರ್ಸ್ ಅಂತಿದೆ. ಇಲ್ಲಿ ಡೇಟಾ ಸೋರ್ಸ್ಗೆ ಹೋದ್ರೆ ನನಗಿರೋದ ಇಲ್ಲಿ 9000 ಅಂದ್ರೆ 9995 ಆ ರೋ ವರ್ಗೂ ನನಗೆ ಡೇಟಾ ಇದೆ. ನಾ ಇಲ್ಲಿ ಹೋದ್ರೆ ನಾನು ಅವಾಗಲೇ ಸೆಲೆಕ್ಟ್ ಮಾಡಿದ್ದು ಇಲ್ಲಿ 9900 ಇಲ್ಲ ಒಂದಷ್ಟು ರೆಕಾರ್ಡ್ಸ್ ಇತ್ತು ಇಲ್ಲಿ. ಸೊ ಈ ರೋ ವರ್ಗೂ ಇತ್ತು 94, ಇಲ್ಲೆಲ್ಲ ಇಲ್ಲಿವರೆಗೂ ಇತ್ತು. ಓಕೆ, ಇಲ್ಲಿವರೆಗೂ ಇತ್ತು. ಸೊ ಇಷ್ಟು ರೆಕಾರ್ಡ್ಸ್ ಇತ್ತು ನೋಡಿ, ಇದು ಮತ್ತೆ ರಿಪೀಟ್ ಆಗಿದೆ. ಸೊ ಇಲ್ಲಿವರೆಗೂ ನನಗೆ ರೆಕಾರ್ಡ್ಸ್ ಇತ್ತು 9995 ರೋ ವರ್ಗೂ, ಅಂದ್ರೆ ಅಲ್ಲಿವರೆಗೂ ರೆಕಾರ್ಡ್ಸ್ ಇತ್ತು. ಸೊ ಇಲ್ಲಿಂದ ಇಲ್ಲಿ ನಾನು ಹೊಸದಾಗಿ ಆಡ್ ಮಾಡಿದೆ, ಅದಿಲ್ಲಿ ರೆಕಾರ್ಡ್ ಆಗಿಲ್ಲ, ಅಂದ್ರೆ ಅದು ಆ ಒಂದು ರೋಸ್ಗಳನ್ನ ತಗೊಂಡಿಲ್ಲ. ಅದು ಇದು ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಇವಾಗ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನೋಡಿ ಈ ಟೇಬಲ್ ಇದೆ. ಈ ಟೇಬಲ್ ನನಗೆ ಡೈರೆಕ್ಟ್ ಆಗಿ ಪೈವಟ್ ಟೇಬಲ್ ಕ್ರಿಯೇಟ್ ಆಗಲ್ಲ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ನೋಡಿ ಇವಾಗ ನನ್ನ ಟೇಬಲ್ ಇದೆ, ಈ ಟೇಬಲ್ ಇಂದ ಡೈರೆಕ್ಟ್ ಆಗಿ ನನಗೆ ಇಲ್ಲಿ ಪೈವಟ್ ಟೇಬಲ್ ಕ್ರಿಯೇಟ್ ಆಗಲ್ಲ.
ಈ ಡೇಟಾ ಏನಾಗುತ್ತೆ ಅಂದ್ರೆ ಒಂದು ಮೆಮೊರಿ ಲೊಕೇಶನ್ ಅಂತ ಇರುತ್ತೆ, ಅದಕ್ಕೆ ಕ್ಯಾಶ್ ಮೆಮೊರಿ ಅಂತ ಕರಿತೀವಿ. ಸೊ ಟೇಬಲ್ ಇದೆ, ಡೇಟಾ ಟೇಬಲ್. ಇದು ನನಗೆ ಡೈರೆಕ್ಟ್ ಆಗಿ ಪೈವಟ್ ಟೇಬಲ್ ಕ್ರಿಯೇಟ್ ಆಗಲ್ಲ, ನನಗಿದು ಇಲ್ಲಿಂದ ಕ್ಯಾಶ್ ಮೆಮೊರಿ ಅಂತ ಹೋಗುತ್ತೆ, ಅಲ್ಲಿ ನನಗೆ ಪೈವಟ್ ಟೇಬಲ್ ಕ್ರಿಯೇಟ್ ಆಗುತ್ತೆ. ಟೇಬಲ್ ಇಂದ ಕ್ಯಾಶ್ ಮೆಮೊರಿಯಿಂದ ಟೇಬಲ್. ನನಗೆ ಡೇಟಾ ಟೇಬಲ್ ಇಂದ ಎಷ್ಟು ಡೇಟಾ ಇದೆಯೋ ಅದು ಕಂಪ್ಲೀಟ್ ಕ್ಯಾಶ್ ಮೆಮೊರಿಯಲ್ಲಿ ಇರುತ್ತೆ. ನಾನು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಬರೀ ನನಗೆ ಈ ಮೆಮೊರಿಯಲ್ಲಿ ಎಷ್ಟಿದೆ ಡೇಟಾ ಅಷ್ಟು ಮಾತ್ರ ಬರುತ್ತೆ. ಮತ್ತೆ ನಾನು ಇವಾಗ ಈ ಡೇಟಾ ಮೆಮೊರಿಗೆ ಹೆಂಗ್ ಹಾಕ್ಬೇಕು ನೋಡಿ. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಪೈವಟ್ ಟೇಬಲ್ಗೆ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪೈವಟ್ ಟೇಬಲ್ ಅನಲೈಸ್ ಅಂತ ಕೊಡ್ತೀನಿ, ಇಲ್ಲಿ ಚೇಂಜ್ ಡೇಟಾ ಸೋರ್ಸ್ ಅಂತಿದೆ, ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿ ಇವಾಗ ಏನ್ ಡೇಟಾ ಇದೆ ಇದನ್ನ ನಾನು ಇನ್ಕ್ರೀಸ್ ಮಾಡ್ಬಿಡ್ತೀನಿ. ಈ ತರ ಇಲ್ಲಿ ಇನ್ಕ್ರೀಸ್ ಮಾಡ್ಬಿಟ್ಟು ಓಕೆ ಅಂತ ಕೊಟ್ರೆ ಇವಾಗ ನೋಡಿ ನಾರ್ತ್ ಈಸ್ಟ್ ಬಂತು. ಇನ್ಸ್ಟೆಡ್ ನಾವು ಇನ್ನೂ ಒಂದು ಕೆಲಸ ಮಾಡ್ಬೋದು. ಏನ್ ಮಾಡ್ಬೋದು ಅಂದ್ರೆ ನೋಡಿ, ಇಲ್ಲಿ ನಾನು ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ಎಕ್ಸ್ಟ್ರಾ ಡೇಟಾ ಏನ್ ನಾನು ಇವಾಗ ತಗೊಂಡಿದ್ದೆ ಅದನ್ನ ನಾನು ಡಿಲೀಟ್ ಮಾಡ್ಬಿಡ್ತೀನಿ. ಸೊ ಇದು ನಾನು ಎಕ್ಸ್ಟ್ರಾ ಡೇಟಾ ತಗೊಂಡಿದ್ದು, ಇದು ನಾನು ಡಿಲೀಟ್ ಮಾಡ್ತೀನಿ. ಇವಾಗ ಇನ್ನೊಂದು ಪೈವಟ್ ಟೇಬಲ್ ನಾನು ಕ್ರಿಯೇಟ್ ಮಾಡ್ತೀನಿ. ಬಟ್ ಇವಾಗ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಲ್ಲಿ ಟೇಬಲ್ ಅಂತಿದೆ, ಇದನ್ನ ನಾನು ಟೇಬಲ್ ಕನ್ವರ್ಟ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಇದು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಟೇಬಲ್ ರೇಂಜ್ ಕೊಟ್ಟಿದೆ, ಮೈ ಟೇಬಲ್ ಆಸ್ ಹೆಡರ್ಸ್ ಅಂತಿದೆ, ಓಕೆ ಅಂತ ಕೊಡಿ. ಇವಾಗ ಇದು ಟೇಬಲ್ ಕನ್ವರ್ಟ್ ಆಗುತ್ತೆ. ಇವಾಗ ನೋಡಿ ಇದನ್ನ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಪೈವಟ್ ಟೇಬಲ್. ನೀವು ನೋಡಿ ಸೆಲೆಕ್ಟ್ ಟೇಬಲ್ ಆರ್ ರೇಂಜ್. ಪ್ರೀವಿಯಸ್ಲಿ ಇಲ್ಲಿ ನನಗೆ ರೇಂಜ್ ಇತ್ತು, ಆಟೋಮೆಟಿಕ್ ಆಗಿ ರೇಂಜ್ ತಗೊಳ್ಳೋದು. ಇವಾಗ ನಾನು ಏನ್ ಟೇಬಲ್ ಕ್ರಿಯೇಟ್ ಮಾಡಿದೆ ಆ ಟೇಬಲ್ ನೇಮ್ ಇದೆ, ಇದು ಬೇಕಾದ್ರೆ ಚೇಂಜ್ ಮಾಡಬಹುದು. ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಚೇಂಜ್ ಮಾಡೋದು ಅಂತ. ಸೊ ಇಲ್ಲಿ ಟೇಬಲ್ 1 ಅಂತಾನೆ ಇರಲಿ ಸದ್ಯಕ್ಕೆ. ನಾನು ಇವಾಗ ಓಕೆ ಅಂತ ಕೊಡ್ತೀನಿ, ನ್ಯೂ ಶೀಟ್ ಓಕೆ ಅಂತ ಕೊಡ್ತೀನಿ. ನಾನು ಇವಾಗ ಅದೇ ರೇಂಜ್ ತಗೋತೀನಿ, ಇದು ರೀಜನ್ ಮತ್ತೆ ಸೇಲ್ಸ್. ಸೊ ಇಲ್ಲಿ ನನಗೆ ಇವಾಗ ಆ 4 ರೀಜನ್ ಇಲ್ಲಿ ಬಂತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದಷ್ಟು ಡೇಟಾ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡು ಇದ್ರ ಕೆಳಗೆ ಇಲ್ಲಿ ಪೇಸ್ಟ್ ಮಾಡ್ಬಿಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಈ ಟೇಬಲ್ ಇಲ್ಲಿ ಇದನ್ನ ನಾನು ಇನ್ಕ್ರೀಸ್ ಮಾಡ್ಕೊಂಡ್ಬಿಡ್ತೀನಿ. ಟೇಬಲ್ ರೇಂಜ್ ಇಲ್ಲಿ ಆಟೋಮೆಟಿಕ್ ಆಗುತ್ತೆ ನಾನು ಡೇಟಾ ಕಾಪಿ ಮಾಡಿದಾಗ. ಸೊ ಇಲ್ಲಿ ನನಗೆ ಇವಾಗ ಡೇಟಾ ನಾನು ಏನ್ ಮಾಡಿದೆ, ಇನ್ಕ್ರೀಸ್ ಮಾಡಿದೆ. ನಾನು ಇವಾಗ ಇಲ್ಲಿ ಶೀಟ್ಗೆ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ನಾನು ರಿಫ್ರೆಶ್ ಅಂತ ಕೊಡ್ತೀನಿ. ಸಾರಿ, ನಾನು ಇದನ್ನ ಚೇಂಜ್ ಮಾಡಲಿಲ್ಲ, ನೇಮ್ ಚೇಂಜ್ ಮಾಡ್ಬೇಕಿತ್ತು. ಕ್ವಿಕ್ ಆಗಿ ಅಲ್ಲಿ ನಾರ್ತ್ ಈಸ್ಟ್ ಅಂತ ಕೊಟ್ಬಿಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನಾರ್ತ್ ಈಸ್ಟ್ ಅಂತ ಕೊಡೋಣ. ಇದು ನಾರ್ತ್ ಈಸ್ಟ್ ಅಂತ ನಾನು ಚೇಂಜ್ ಮಾಡ್ಕೊಂಡೆ. ಇವಾಗ ನಾನು ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ನಾನು ರೈಟ್ ಕ್ಲಿಕ್ ಮಾಡ್ತೀನಿ, ರಿಫ್ರೆಶ್ ಅಂತ ಕೊಡ್ತೀನಿ, ನಂಗೆ ಈ ನಾರ್ತ್ ಈಸ್ಟ್ ಇಲ್ಲಿ ಬಂದ್ಬಿಡುತ್ತೆ. ನಾನು ಪದೇ ಪದೇ ಹೋಗಿ ಇಲ್ಲಿ ಪೈವಟ್ ಟೇಬಲ್ ಇಲ್ಲಿ ಈ ಒಂದು ಇದನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಒಂದು ಟೇಬಲ್ ಆಗಿ ರೇಂಜ್ ಅಂತ ತಗೊಳ್ಳಲ್ಲ, ಟೇಬಲ್ ಆಗಿ ತಗೊಂಡ್ಬಿಡುತ್ತೆ. ನಾನು ಟೇಬಲ್ ನ ಜಸ್ಟ್ ನಾನು ರಿಫ್ರೆಶ್ ಮಾಡಿದ್ರೆ ಸಾಕು. ಪದೇ ಪದೇ ಹೋಗಿ ಇಲ್ಲಿ ನಾನು ಈ ರೇಂಜ್ ಅನ್ನ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದು ಬಂದು ನನಗೆ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಕ್ಕೆ ಇನ್ನೊಂದು ವಿಧಾನ. ಸೊ ಇವಾಗ ನಾನು ಈ ಪೈವಟ್ ಟೇಬಲ್ ಅನ್ನ ಒಂದೇ ಒಂದು ಶೀಟ್ ಅಲ್ಲಿ ಏನಿದೆ ಅದನ್ನ ನಾನು ನೋಡಿದೆ. ಇದನ್ನ ಕ್ಲೋಸ್ ಮಾಡ್ತೀನಿ. ಈಗ ಇಲ್ಲಿ ಇನ್ನೊಂದು ಶೀಟ್ ಇದೆ, ಇಲ್ಲಿ ಒಂದು ಡೇಟಾ ಇದೆ, ಅದೇ ಡೇಟಾನಲ್ಲಿ ಸ್ಪ್ಲಿಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಡೇಟಾ ಇದೆ, ಇಲ್ಲಿ ಹೋಗ್ಬಿಟ್ಟು ನಾನು ಸೆಗ್ಮೆಂಟ್ ಐಡಿ ಅಂತಿದೆ, ಲೊಕೇಶನ್ ಐಡಿ ಇದೆ, ಪ್ರೊಡಕ್ಷನ್ ಐಡಿ ಇದೆ. ಸೊ ಇದೆಲ್ಲ ಐಡಿಸ್ ಮಾತ್ರ ಇದೆ. ಬಟ್ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಸೆಗ್ಮೆಂಟ್ ಡೀಟೇಲ್ಸ್ ಬೇಕಂದ್ರೆ ನಂಗೆ ಸೆಗ್ಮೆಂಟ್ ಐಡಿ ಇಲ್ಲಿಂದ ನಾನು ತಗೋಬೇಕು. ಮತ್ತೆ ಶಿಪ್ ಮೋಡ್ ಡೀಟೇಲ್ಸ್ ಇಲ್ಲಿದೆ, ಕಸ್ಟಮರ್ ಡೀಟೇಲ್ಸ್ ಇಲ್ಲಿದೆ, ಲೊಕೇಶನ್ ಇಲ್ಲಿದೆ, ಮತ್ತೆ ಪ್ರಾಡಕ್ಟ್ ಇಲ್ಲಿದೆ. ಇವಾಗ ನಾನು ಇದೆಲ್ಲ ಒಂದೇ ಶೀಟ್ಗೆ ಬೇಕು ಅಂತಂದಾಗ, ಈ ರೀತಿ ನನಗೆ ಸಮರೈಸ್ ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕು ಅಂತಂದಾಗ ನಾನಿಲ್ಲಿ ವಿ ಲುಕ್ಅಪ್ ಹಾಕ್ಬಿಟ್ಟು ಇಲ್ಲಿ ನಾನು ಡೇಟಾನ ತಗೊಂಡು ಆಮೇಲೆ ನಾನು ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡಬೇಕು. ಸೊ ಇಷ್ಟು ದಿನ ಇದನ್ನೇ ಮಾಡ್ತಾ ಇದ್ವಿ ನಾವು. ಏನ್ ಮಾಡ್ತಿದ್ವಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಸೆಗ್ಮೆಂಟ್ ಐಡಿ ಬೇಕಂದ್ರೆ ಇಲ್ಲಿ ಹೋಗ್ತೀನಿ,
ಇಲ್ಲೊಂದು ಸೆಗ್ಮೆಂಟ್ ಐಡಿ ಸೆಗ್ಮೆಂಟ್ ಅಂತ ಕೊಟ್ಬಿಟ್ಟು ವಿ ಲುಕ್ಅಪ್ ಕೊಟ್ಬಿಟ್ಟು ಈ ಕಾಲಮ್ಗೆ ಆ ಡೇಟಾ ಇಲ್ಲಿ ತಗೋತೀನಿ, ಆಮೇಲೆ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಇವಾಗ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನಾವು ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡಿ ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡಬಹುದು. ನಾನು ಇವಾಗ ತೋರಿಸ್ತಾ ಇರೋದು ನಿಮ್ಗೆ ಡೇಟಾ ಒಂದೇ ಶೀಟ್, ಒಂದೇ ವರ್ಕ್ ಬುಕ್ ಅಲ್ಲಿ ಇದೆ, ಬಟ್ ಮಲ್ಟಿಪಲ್ ಶೀಟ್ಸ್. ಇದೇ ರೀತಿ ನೀವು ಬೇರೆ ಬೇರೆ ವರ್ಕ್ ಬುಕ್ಸ್ ಇಂದನೂ ತಗೊಂಡು ನೀವು ಮಾಡಬಹುದು. ಸೊ ಎರಡು ಸೇಮ್ ಎಕ್ಸಾಂಪಲ್ಸ್. ಒಂದೇನಂದ್ರೆ ಬೇರೆ ವರ್ಕ್ ಬುಕ್ಸ್ ಇಂದ ನಾನು ಡೇಟಾ ತಗೋತೀನಿ, ಇದು ನಾನು ಒಂದೇ ವರ್ಕ್ ಬುಕ್ ಅಲ್ಲಿ ಮಲ್ಟಿಪಲ್ ಶೀಟ್ಸ್ ಇಂದ ಡೇಟಾ ತಗೋತಾ ಇದ್ದೀನಿ. ಯಾವ ರೀತಿ ಮಾಡಬೇಕು ನೋಡಿ. ಫಸ್ಟ್ ಇದನ್ನ ಒಂದು ಟೇಬಲ್ ಕನ್ವರ್ಟ್ ಮಾಡಬೇಕು. ಈಗ ಜಸ್ಟ್ ಒಂದು ಟೇಬಲ್ ಯಾವ ರೀತಿ ಮಾಡೋದು ಅಂತ ನಾವು ನೋಡಿದ್ವಿ. ಇಲ್ಲೇನ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಡೇಟಾ ಇದು ಸೆಲೆಕ್ಟ್ ಮಾಡಿದ್ರು ನಡೆಯುತ್ತೆ, ಇಲ್ಲ ಅಂದ್ರೂ ನಡೆಯುತ್ತೆ. ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಇನ್ಸರ್ಟ್ ಅಂತ ಕೊಡ್ತೀನಿ. ನೋಡಿ, ನಾನು ಸೆಲೆಕ್ಟ್ ಮಾಡಿಲ್ಲ, ಜಸ್ಟ್ ಎಲ್ಲೋ ಒಂದ್ ಕಡೆ ನಾನು ಕರ್ಸರ್ನ ಪ್ಲೇಸ್ ಮಾಡ್ತೀನಿ. ಬಟ್ ನಿಮ್ಗೆ ಯಾವುದೇ ಬ್ಲಾಂಕ್ ರೋ ಇರಬಾರ್ದು. ಸೆಲೆಕ್ಟ್ ಮಾಡಿದೆ, ಟೇಬಲ್ ಅನ್ನು ಕ್ರಿಯೇಟ್ ಮಾಡಿದೆ. ಇವಾಗ ರೇಂಜ್ ಆಟೋಮೆಟಿಕ್ ಆಗಿ ತಗೋತು. ಮೈ ಟೇಬಲ್ ಆಸ್ ಹೆಡರ್ಸ್ ಅಂತಿದೆ, ನಾನು ಓಕೆ ಅಂತ ಕೊಡ್ತೀನಿ. ಇದು ಟೇಬಲ್ ಕನ್ವರ್ಟ್ ಆಯ್ತು. ಆದ್ರೆ ಈ ಸರಿ ನಾನು ಟೇಬಲ್ ನೇಮ್ ಕೊಡ್ತೀನಿ, ಯಾಕಂದ್ರೆ ತುಂಬಾ ಟೇಬಲ್ಸ್ ಇವಾಗ ನಾನು ಕ್ರಿಯೇಟ್ ಮಾಡ್ತೀನಿ. ಇಲ್ಲ ನೋಡಿ, ಟೇಬಲ್ 1 ಅಂತಿದೆ. ನಾನು ಇಲ್ಲಿ ಹೋಗ್ಬಿಟ್ಟು TBL, ಯೂಶಲಿ ಯಾವುದೇ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೂ ಒಂದು ಪ್ರಿಫಿಕ್ಸ್ ಕೊಡಿ. ಇವಾಗ TBL ಅಂದ್ರೆ ಟೇಬಲ್ಗೆ ಅಂತ, ಅಂಡರ್ಸ್ಕೋರ್ TBL ಅಂಡರ್ಸ್ಕೋರ್ ಇದನ್ನ ಡೇಟಾ ಅಂತ ಕೊಡ್ತೀನಿ, ಅಥವಾ ಮೇನ್ ಟೇಬಲ್ ಅಂತ. ನಿಮ್ಗೆ ಏನ್ ಪ್ರಿಫರ್ ಮಾಡ್ತೀರಾ ಅಥವಾ ಏನ್ ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ ಅದನ್ನ ಕೊಡಿ. ಇದು ನಾನು ಮೇನ್ ಟೇಬಲ್ ಅಂತಾನೆ ತಗೋತೀನಿ. ಇಲ್ಲಿ ಹೋಗ್ತೀನಿ, ಇವಾಗ ಸೆಗ್ಮೆಂಟ್ ಅಂತಿದೆ. ಇದನ್ನು ಅಷ್ಟೇ, ನಾನು ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ಎಲ್ಲಾ ಯಾವ್ದಾದ್ರು ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು, ಯಾವ ಟೇಬಲ್ ಇಂದ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು ಅದನ್ನೆಲ್ಲ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಟೇಬಲ್ ಕನ್ವರ್ಟ್ ಮಾಡ್ಕೋತೀನಿ. ಮೈ ಟೇಬಲ್ ಆಸ್ ಹೆಡರ್ಸ್ ಅಂತಿದೆ, ಇದನ್ನ ಕೊಡೋದು ಮರಿಬೇಡಿ. ಯಾಕಂದ್ರೆ ಇದು ಕೊಟ್ಟಿಲ್ಲ ಅಂದ್ರೆ ಈ ಟೇಬಲ್ ಹೆಡರ್ ಏನಿದೆ ಇದು ನಿಮ್ಗೆ ಡೇಟಾ ತರನೇ ಬಂದ್ಬಿಡುತ್ತೆ, ಟೇಬಲ್ ಹೆಡರ್ ಬರಲ್ಲ. ಓಕೆ ನೋಡಿ, ಇನ್ಸರ್ಟ್ ಟೇಬಲ್ ಹೋಗ್ಬಿಟ್ಟು ಅಂಡರ್ಸ್ಕೋರ್ ಕಸ್ಟಮರ್, ಇಲ್ಲಿ ಹೋಗ್ತೀನಿ, ಟೇಬಲ್, ಮೈ ಟೇಬಲ್ ಆಸ್ ಹೆಡರ್ಸ್, ಮತ್ತು ಇದನ್ನು ಕೂಡ ನಾನು ಟೇಬಲ್ ಅಂಡರ್ಸ್ಕೋರ್ ಕಸ್ಟಮರ್. ಇಲ್ಲಿ ಹೋಗ್ಬಿಟ್ಟು ಲೊಕೇಶನ್, ನಿಮ್ಗೆ ಶಾರ್ಟ್ಕಟ್ ಕೀ ಬಂದು Ctrl+T ಅಂತ ಕೂಡ ಕೊಡ್ಬೋದು. ಓಕೆ, ನಾನು ಇಲ್ಲಿ ಹೋಗ್ಬಿಟ್ಟು TBL ಲೊಕೇಶನ್ ಅಂತ ಕೊಟ್ಟೆ. ಅದರಲ್ಲಿ ಈ 5 ಟೇಬಲ್ ತಗೊಂಡಿದ್ದೀನಿ, ಸಾಕು. ಇದನ್ನು ಮಾಡ್ಬೋದು, ಬೇಕಿದ್ರೆ ತುಂಬಾ ಎಕ್ಸಾಂಪಲ್ಸ್ ಆಗ್ಬಿಡುತ್ತೆ, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಾನು ಇಲ್ಲಿ ಇವಾಗ ಡೇಟಾ, ಸೆಗ್ಮೆಂಟ್, ಶಿಪ್ ಮೋಡ್, ಕಸ್ಟಮರ್ ಮತ್ತೆ ಲೊಕೇಶನ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಅಷ್ಟು ನಾನು ಟೇಬಲ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಇವಾಗ ಒಂದಕ್ಕೊಂದು ಯಾವ ರೀತಿ ನಾನು ಕನೆಕ್ಟ್ ಮಾಡಬಹುದು ನೋಡಿ. ಇಲ್ಲಿ ಫಸ್ಟ್ ಒಂದು ಪೈವಟ್ ಟೇಬಲ್ ಅನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ಇಲ್ಲಿ ನನಗೆ ಡೇಟಾ ಇದೆ, ಪೈವಟ್ ಟೇಬಲ್ ಅಂತಿದೆ. ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ನೋಡಿ, ಇಲ್ಲಿ ಪೈವಟ್ ಟೇಬಲ್ ನಾನು ಕ್ರಿಯೇಟ್ ಮಾಡ್ಬೇಕಾದ್ರೆ ಸೇಮ್ ಅದೇ ರೀತಿ ಇರುತ್ತೆ. ಸೆಲೆಕ್ಟ್ ಟೇಬಲ್ ರೇಂಜ್ ಅಂತ ನಾನು ಏನ್ ಟೇಬಲ್ ನೇಮ್ ಕೊಟ್ಟಿದ್ದೆ ಅದಿಲ್ಲಿ ಬಂತು. ನೀವು ಇಲ್ಲಿ ಕೆಳಗೆ ನೋಡಿದ್ರೆ ನ್ಯೂ ವರ್ಕ್ ಶೀಟ್ ಅಂತಿದೆ, ಇದು ಸೇಮ್ ಅದೇ ತರನೇ ಇರುತ್ತೆ. ಬಟ್ ನಾನು ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಆಡ್ ದಿಸ್ ಡೇಟಾ ಟು ಡೇಟಾ ಮಾಡೆಲ್ ಅಂತಿದೆ. ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ ಚೆಕ್ ಮಾಡ್ತೀನಿ. ಇದನ್ನ ನೀವು ಕಂಪಲ್ಸರಿ ಚೆಕ್ ಮಾಡ್ಲೇಬೇಕು. ಈ ಡೇಟಾ ಮಾಡೆಲ್ ಅಂದ್ರೇನು, ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಇದಾದ್ಮೇಲೆ ಅದೇ ಪವರ್ ಪೈವಟ್ಸ್ ಅಂತ ಹೇಳಿ. ಬಟ್ ಇವಾಗ ನಾವು ಆಡ್ ದಿಸ್ ಡೇಟಾ ಟು ಡೇಟಾ ಮಾಡೆಲ್ ಅಂತ ಇದನ್ನ ಸೆಲೆಕ್ಟ್ ಮಾಡಿ ಈ ವರ್ಕ್ ಶೀಟ್ ಅಲ್ಲಿ ಯಾವ ರೀತಿ ಮಾಡಬಹುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಡೇಟಾ ಮಾಡೆಲ್ ಅಂತಿದೆ, ನಾನು ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದ್ರೆ ಇದು ಡೇಟಾ ಮಾಡೆಲ್ಗೆ ಹೋಗ್ಬೇಕು. ಸೊ ಡೇಟಾ ಮಾಡೆಲ್ಗೆ ಹೋಗಿ ಅಲ್ಲಿಂದ ನಮಗೆ ಈ ಪೈವಟ್ ಟೇಬಲ್ ಕ್ರಿಯೇಟ್ ಆಗುತ್ತೆ. ನೀವು ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಸೇಮ್ ನನಗೆ ಸಿಂಗಲ್ ಶೀಟ್ ಅಲ್ಲಿ ಪೈವಟ್ ಟೇಬಲ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀನಿ ಅದೇ ರೀತಿ ಬರುತ್ತೆ. ಬಟ್ ಸ್ವಲ್ಪ ನಿಮ್ ಚೇಂಜಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನನಗೆ ಟೇಬಲ್ ನೇಮ್ ಇಲ್ಲಿ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಒಂದು ಚಿಕ್ಕ ಆರೋ ಇದು ಮಿನಿಮೈಸ್ ಆಗ್ಬಿಡ್ತೀನಿ. ಇದಕ್ಕೆ ಕೊಲ್ಯಾಪ್ಸ್ ಅಥವಾ ಎಕ್ಸ್ಪ್ಯಾಂಡ್ ಅಂತ ಕರಿತೀವಿ. ಇದು ಎಕ್ಸ್ಪ್ಯಾಂಡ್, ಇದು ಕೊಲ್ಯಾಪ್ಸ್ ಅಂತ. ರೈಟ್, ನನಗೆ ಇವಾಗ ಇದೊಂದು ಟೇಬಲ್ ಬಂತು. ಬಟ್ ನನಗೆ ಬೇಕಾಗಿರೋದು ಈ ಬಾಕಿ ಎಲ್ಲ ಸೆಗ್ಮೆಂಟ್, ಶಿಪ್ ಮೋಡ್, ಕಸ್ಟಮರ್ ಲೊಕೇಶನ್ ಏನಿದೆ ಅದೆಲ್ಲ ಇಲ್ಲಿ ಬರ್ಬೇಕು. ಸೊ ಅದನ್ನ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ನೋಡಿ. ಇಲ್ಲಿ ಆಕ್ಟಿವ್ ಅಂತಿದೆ. ಆಕ್ಟಿವ್ ಅಂತಂದ್ರೆ ನಾನು ಇವಾಗ ಏನ್ ಡೇಟಾ ನಾನು ಟೇಬಲ್ ತಗೊಂಡಿದ್ದೀನಿ ಅದಿಲ್ಲಿದೆ. ನನಗೆ ಇವಾಗ ಬಾಕಿ ಎಲ್ಲಾ ಶೀಟ್ಸ್ ಕೂಡ ಇಲ್ಲಿ ಬರಬೇಕು. ನಾನೇನ್ ಮಾಡ್ತೀನಿ, ಆಲ್ ಅಂತ ಸೆಲೆಕ್ಟ್ ಮಾಡ್ತೀನಿ.
ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಇವಾಗ ಕ್ರಿಯೇಟ್ ಮಾಡಿರೋ ಎಲ್ಲಾ ಟೇಬಲ್ಸ್ ಇಲ್ಲಿ ಬಂದ್ಬಿಡುತ್ತೆ. ಪ್ರಾಡಕ್ಟ್ ಶೀಟ್ ನಾನು ಇಲ್ಲಿ ಟೇಬಲ್ ಆಗಿ ಕೊಟ್ಟಿಲ್ಲ, ಅದಕ್ಕೆ ಇಲ್ಲಿ ತೋರಿಸ್ತಿಲ್ಲ. ಅದನ್ನು ಕ್ರಿಯೇಟ್ ಮಾಡಿದ್ರೆ ಅದು ಕೂಡ ಇಲ್ಲಿ ಬರೋದು. ನಾನು ಬೇಕಿದ್ರೆ ಎಲ್ಲ ಆಗೋದ್ಮೇಲೆ ನಾನು ಇದನ್ನ ಪ್ರಾಡಕ್ಟ್ ನಾನು ಟೇಬಲ್ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡಿ ತಗೋಬಹುದು. ರೈಟ್, ಇವಾಗ ನನಗೆ ಮೈನ್ ಟೇಬಲ್ ಇದೆ, ಇದಕ್ಕೆ ಮಾತ್ರ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಬಹುದು. ಇದನ್ನು ನಾನು ಪೈವಟ್ ಟೇಬಲ್ ಅಲ್ಲಿ ತಗೋಬಹುದು. ಆದ್ರೆ ನಿಮ್ಗೆ ಎರರ್ ಬರುತ್ತೆ. ಎರರ್ ಬರದೇ ಇದ್ರು ನಿಮ್ಗೆ ಕನೆಕ್ಷನ್ ಕೇಳುತ್ತೆ. ಇಲ್ಲಿ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಮೈನ್ ಟೇಬಲ್ಗೆ ಹೋಗ್ತೀನಿ. ಮೈನ್ ಟೇಬಲ್ ಇಂದ ನಾನು ಏನ್ ಮಾಡ್ತೀನಿ, ಸೇಲ್ಸ್ ಡೇಟಾ ತಗೋತೀನಿ. ಇದನ್ನ ನಾನು ವ್ಯಾಲ್ಯೂಸ್ ಫೀಲ್ಡ್ ಅಲ್ಲಿ ಹಾಕ್ತೀನಿ. ಇಲ್ಲಿ ನನಗೆ ಟೋಟಲ್ ವ್ಯಾಲ್ಯೂ ಬಂತು. ಈಗ ಇಲ್ಲಿ ಹೋಗ್ಬಿಟ್ಟು ಲೊಕೇಶನ್ ಹೋಗ್ತೀನಿ. ಈ ಲೊಕೇಶನ್ ಅಲ್ಲಿ ನನಗೆ ರೀಜನ್ ಬೇಕು. ರೀಜನ್ ವೈಸ್ ಸಮ್ಮರೈಸ್ ರಿಪೋರ್ಟ್ಸ್ ಬೇಕು. ರೀಜನ್ ತಗೊಂಡು ಇಲ್ಲಿ ರೋ ಕಾಲಮ್ ಇಲ್ಲಿ ರೋ ಪ್ಲೇಸ್ ಹೋಲ್ಡರ್ ಇಲ್ಲಿ ಇಡ್ತೀನಿ. ನೋಡಿ, ಇಲ್ಲಿ ಇವಾಗ ನನಗೆ ಡೇಟಾ ಒಂದು ಕರೆಕ್ಟ್ ಸಮ್ಮರೈಸ್ಡ್ ಆಗಿ ಬರ್ತಿಲ್ಲ. ಎಂಟೈರ್ ಟೋಟಲ್, ಓವರ್ ಆಲ್ ಟೋಟಲ್, ಅದು ಕಂಪ್ಲೀಟ್ ಟೇಬಲ್ ಅಲ್ಲಿ ಏನ್ ಟೋಟಲ್ ಇದೆ ಅದ್ ಬಂದ್ಬಿಡುತ್ತೆ. ಬಟ್ ಇದು ಯಾಕೆ ಈ ತರ ಬರ್ತಿದೆ ಅಂದ್ರೆ ನಮ್ಗೆ ರಿಲೇಶನ್ಶಿಪ್ ಇಲ್ಲ. ಇಲ್ಲಿ ನೋಡಿ, ರಿಲೇಶನ್ಶಿಪ್ಸ್ ಬಿಟ್ವೀನ್ ಟೇಬಲ್ಸ್ ಮೇ ಬಿ ನೀಡೆಡ್ ಅಂತ. ಇಲ್ಲಿ ಆಟೋ ಡಿಟೆಕ್ಟ್ ಅಂತ ಕೇಳುತ್ತೆ. ನಾನು ಆಟೋ ಡಿಟೆಕ್ಟ್ ಕ್ಲಿಕ್ ಮಾಡ್ಬಿಟ್ರೆ ಅದೇನ್ ಮಾಡುತ್ತೆ ಅಂದ್ರೆ ಚೆಕ್ ಮಾಡುತ್ತೆ. ಆಟೋ ಡಿಟೆಕ್ಟ್ ಮಾಡಿ ಆ ಟೇಬಲ್ಗೂ, ಈ ಮೈನ್ ಟೇಬಲ್ಗೂ ಮತ್ತೆ ಲೊಕೇಶನ್ ಟೇಬಲ್ಗೂ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡ್ಬಿಡುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಎರಡು ಟೇಬಲ್ ಇಂದ ನನಗೆ ಪೈವಟ್ ಟೇಬಲ್ ಇಲ್ಲಿ ಬಂದ್ವಿ. ಸೊ ಇವಾಗ ಇದು ರಿಲೇಶನ್ಶಿಪ್ ಕ್ರಿಯೇಟ್ ಆಗೋಯ್ತು. ನಾನು ಇವಾಗ ಏನ್ ಮಾಡ್ತೀನಿ, ಇದು ಒನ್ ವೇ ಅಂದ್ರೆ ನಾನು ಇಲ್ಲಿ ಡೇಟಾ ತಗೊಂಡಾಗ ಆಟೋಮೆಟಿಕ್ ಅದು ಆಟೋ ಡಿಟೆಕ್ಟ್ ಅಂತ ಕೇಳುತ್ತೆ. ಇದು ಒಂದ್ ರೀತಿ ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡಬಹುದು. ನೀವು ಪವರ್ ಬಿ ಅಲ್ಲಿ ನೋಡಿರ್ಬೋದು, ನಾನು ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ ನಾನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಿದ್ದೆ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಕ್ಕೆ. ಸೊ ಅದೇ ರೀತಿ ನಾವು ಎಕ್ಸೆಲ್ ಅಲ್ಲೂ ಮಾಡಬಹುದು. ಇವಾಗ ನಮಗೆ ಗೊತ್ತಿಲ್ಲ ಅದು ಹೆಂಗ್ ಕ್ರಿಯೇಟ್ ಆಯ್ತು ಅಂತ. ಆಟೋ ಡಿಟೆಕ್ಟ್ ಕೊಟ್ಟೆ, ಆಟೋಮೆಟಿಕ್ ಆಗಿ ಅದು ಕನೆಕ್ಟ್ ಆಗೋಯ್ತು. ಬಟ್ ಮ್ಯಾನ್ಯುಯಲ್ ಆಗಿ ನಾನು ಯಾವ ರೀತಿ ಮಾಡಬಹುದು ನೋಡಿ. ಈ ಪೈವಟ್ ಟೇಬಲ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಪೈವಟ್ ಟೇಬಲ್ ಅನಲೈಸ್ ಅಂತ ಕೊಡ್ತೀನಿ. ಇಲ್ಲಿ ಈ ಟ್ಯಾಬ್ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನನಗೆ ಕ್ಯಾಲ್ಕುಲೇಷನ್ಸ್ ಅಂತ ಒಂದು ಗ್ರೂಪ್ ಇದೆ. ಇಲ್ಲಿ ನನಗೆ ರಿಲೇಶನ್ಶಿಪ್ ಅಂತ ಇದೆ. ಈ ರಿಲೇಶನ್ಶಿಪ್ ಅನ್ನ ನಾನು ಕ್ಲಿಕ್ ಮಾಡ್ತೀನಿ. ರಿಲೇಶನ್ಶಿಪ್ ಕ್ಲಿಕ್ ಮಾಡಿದ್ರೆ ನೋಡಿ, ಇವಾಗ ಜಸ್ಟ್ ನಾನು ಆಟೋ ಡಿಟೆಕ್ಟ್ ಅನ್ನು ಕೊಟ್ಬಿಟ್ಟು ಇಲ್ಲಿ ಒಂದು ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡೆ. ಬಟ್ ನಾನು ಇವಾಗ ಬಾಕಿ ಕಸ್ಟಮರ್, ಸೆಗ್ಮೆಂಟ್ ಮತ್ತೆ ಶಿಪ್ ಮೋಡ್ ಕೂಡ ಕನೆಕ್ಟ್ ಮಾಡಬೇಕು. ಆಟೋ ಡಿಟೆಕ್ಟ್ ಅಂತ ಕೊಟ್ರೆ ಆಟೋಮೆಟಿಕ್ ಇದೆಲ್ಲ ಕನೆಕ್ಟ್ ಆಗ್ಬಿಡುತ್ತೆ. ಆ ರೀತಿ ಕೊಟ್ರೆ ನಿಮ್ಗೆ ಇದು ಯಾವ ರೀತಿ ಕನೆಕ್ಟ್ ಆಗ್ತಿದೆ ಅಂತ ಅರ್ಥ ಆಗಲ್ಲ. ನಾ ಏನ್ ಮಾಡ್ತೀನಿ, ಮ್ಯಾನ್ಯುಯಲ್ ಆಗಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನ್ಯೂ ಅಂತ ಕೊಡ್ತೀನಿ. ನ್ಯೂ ಅಂತ ಕೊಟ್ಟಾಗ ನಂಗೆ ಇಲ್ಲೊಂದು ಚಿಕ್ಕದೊಂದು ವಿಂಡೋ ಬರುತ್ತೆ. ನೀವು ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಒಂದು ಆಪ್ಷನ್ ಇತ್ತು, ಮರ್ಜ್ ಕ್ವೆರೀಸ್ ಅಂತ. ಅಲ್ಲಿ ನಿಮ್ಗೆ ಫಸ್ಟ್ ಟೇಬಲ್, ಸೆಕೆಂಡ್ ಟೇಬಲ್ ಅಂತ ನಾನು ತೋರಿಸಿದೆ. ರೈಟ್ ಟೇಬಲ್ ಮತ್ತೆ ಲೆಫ್ಟ್ ಟೇಬಲ್, ಲೆಫ್ಟ್ ಜಾಯ್ನ್, ರೈಟ್ ಜಾಯ್ನ್, ಇನ್ನರ್ ಜಾಯ್ನ್ ಅಂತೆಲ್ಲ ತೋರಿಸ್ದಾಗಿತ್ತಲ್ಲ, ಅದೇ ರೀತಿ ನನಗೆ ಇಲ್ಲೊಂದು ಚಿಕ್ಕದೊಂದು ವಿಂಡೋ ಬರುತ್ತೆ. ಇಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ಮೈನ್ ಟೇಬಲ್ ಅಂತ ಏನಿದೆ ಅದನ್ನ ತಗೋತೀನಿ. ನಿಮ್ಗೆ ಹೇಳಿದೆ, ನಿಮ್ಗೆ ಯಾವ ರೀತಿ ಟೇಬಲ್ ನೇಮ್ ಬೇಕೋ ಆ ರೀತಿ ನೀವು ಇಲ್ಲಿ ಕೊಟ್ಕೋಬಹುದು. ಅದು ನಿಮ್ಗೆ ಅರ್ಥ ಆಗೋ ತರ ಇರ್ಬೇಕು. ನಾನು ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಮೈನ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಯಾವ ಕಾಲಮ್ ನಿಂದ ಯಾವ ಶೀಟ್ ಕನೆಕ್ಟ್ ಮಾಡಬೇಕು ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನನಗೆ ಇವಾಗ ಸೆಗ್ಮೆಂಟ್ ಟೇಬಲ್, ಇಲ್ಲಿ ಸೆಗ್ಮೆಂಟ್ ಟೇಬಲ್ ಇದೆಯಲ್ಲ ಅದು ಕನೆಕ್ಟ್ ಆಗಬೇಕು. ನಾನು ಸೆಗ್ಮೆಂಟ್ ಅಂತ ಕೊಡ್ತೀನಿ. ಇಲ್ಲಿ ಸೆಗ್ಮೆಂಟ್ ಐ ಡಿ ಸೆಲೆಕ್ಟ್ ಮಾಡ್ಕೊತೀನಿ. ಮೈನ್ ಟೇಬಲ್ ಅಲ್ಲಿರೋ ಸೆಗ್ಮೆಂಟ್ ಐ ಡಿ ಮತ್ತೆ ನಾನು ಇಲ್ಲಿ ಸೆಗ್ಮೆಂಟ್ ಟೇಬಲ್ ಸೆಲೆಕ್ಟ್ ಮಾಡ್ತೀನಿ. ಸೆಗ್ಮೆಂಟ್ ಟೇಬಲ್ ಅಲ್ಲಿರೋ ಸೆಗ್ಮೆಂಟ್ ಐ ಡಿನ ಕನೆಕ್ಟ್ ಮಾಡ್ಕೊಂಡು ನಾನು ಓಕೆ ಅಂತ ಕೊಡ್ತೀನಿ. ಇವಾಗ ಈ ಸೆಗ್ಮೆಂಟ್ ಟೇಬಲ್ ಮತ್ತೆ ಮೈನ್ ಟೇಬಲ್ ಕೂಡ ಕನೆಕ್ಟ್ ಆಗ್ಬಿಡುತ್ತೆ. ನೋಡಿ, ಟೇಬಲ್ ಮೈನ್ ಸೆಗ್ಮೆಂಟ್ ಐ ಡಿ, ಸೆಗ್ಮೆಂಟ್ ಟೇಬಲ್ ಸೆಗ್ಮೆಂಟ್ ಐ ಡಿ ಎರಡು ಕನೆಕ್ಟ್ ಆಗುತ್ತೆ. ನಾನು ಕ್ಲೋಸ್ ಅಂತ ಕೊಡ್ತೀನಿ. ಇವಾಗ ನೋಡಿ, ಯಾವ್ದೆಲ್ಲ ಟೇಬಲ್ ಕನೆಕ್ಟ್ ಆಗಿರುತ್ತೆ ಅದಿಲ್ಲಿ ಇಲ್ಲಿ ನಿಮ್ಗೆ ಒಂದು ಲೈನ್ ಇತ್ತು. ಫಸ್ಟ್ ಎಲ್ಲಾ ಟೇಬಲ್ಗೂ ಲೈನ್ ಇತ್ತು. ಬಟ್ ಇವಾಗ ನೋಡಿ, ಈ ಮೂರು ಟೇಬಲ್ ಕನೆಕ್ಟ್ ಆಗಿರೋದ್ರಿಂದ ನನಗೆ ಲೈನ್ ಇಷ್ಟಕ್ಕೆ ಮಾತ್ರ ಇದೆ. ಅಂದ್ರೆ ಕಸ್ಟಮರ್ ಮತ್ತೆ ಶಿಪ್ ಮೋಡ್ ಇನ್ನು ಕನೆಕ್ಟ್ ಆಗಿಲ್ಲ ಅಂತ. ಸೊ ಇವಾಗ ನಾನೇನಾದ್ರೂ ಅಕಸ್ಮಾತ್ ಆಗಿ ಸೆಗ್ಮೆಂಟ್ ರಿಪೋರ್ಟ್ ಬೇಕಂದ್ರು ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ, ಈ ಸೆಗ್ಮೆಂಟ್ ಅನ್ನ ತಗೊಂಡ್ರೆ ನನಗೆ ರಿಪೋರ್ಟ್ ಆಟೋಮೆಟಿಕ್ ಆಗಿ ಸಮ್ಮರೈಸ್ಡ್ ರಿಪೋರ್ಟ್ಸ್ ಬರುತ್ತೆ. ನಾನು ಇದನ್ನ ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಬೋದು. ಇವಾಗ ನಾನು ನಾರ್ಮಲಿ ಪೈವಟ್ ಟೇಬಲ್ ಹೆಂಗ್ ಕ್ರಿಯೇಟ್ ಮಾಡ್ತೀನಿ ಅದೇ ರೀತಿ ಕ್ರಿಯೇಟ್ ಮಾಡ್ಬೋದು. ಬಟ್ ನಾನಿಲ್ಲಿ ಎಲ್ಲಾ ಡೇಟಾನು ಒಂದ್ ಶೀಟ್ಗೆ ಹಾಕೊಂಡಿಲ್ಲ, ಬೇರೆ ಬೇರೆ ಶೀಟ್ ಅಲ್ಲಿ. ರೈಟ್, ಇವಾಗ ಬಾಕಿ ಈ ಶಿಪ್ ಮೋಡ್ ಮತ್ತೆ ಕಸ್ಟಮರ್ ಕೂಡ ನಾವು ಕನೆಕ್ಟ್ ಮಾಡೋಣ. ಅದಕ್ಕೆ ಏನ್ ಮಾಡ್ತೀನಿ, ಮತ್ತೆ ಅದೇ ರೀತಿ ಇಲ್ಲಿ ಹೋಗ್ಬಿಟ್ಟು ರಿಲೇಶನ್ಶಿಪ್, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ನ್ಯೂ ಅಂತ ಕೊಡ್ತೀನಿ. ಆಟೋ ಡಿಟೆಕ್ಟ್ ಕೊಟ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಬಟ್ ನಿಮ್ಗೆ ಅದು ಕಲಿಬೇಕಾದ್ರೆ ಈ ತರ ಯಾವ ರೀತಿ ಮಾಡ್ಬೋದು ಅಂತ ನೋಡಿ. ಕಸ್ಟಮರ್ ಮೈನ್ ಟೇಬಲ್, ಇಲ್ಲಿ ಹೋಗ್ಬಿಟ್ಟು ಮೈನ್ ಟೇಬಲ್ ಇಂದ ಕಸ್ಟಮರ್ ಐ ಡಿ ತಗೋತೀನಿ. ಕಸ್ಟಮರ್ ಐ ಡಿ ಇಲ್ಲಿದೆ, ಕಸ್ಟಮರ್ ಐ ಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಕಸ್ಟಮರ್ ಟೇಬಲ್
ಕಸ್ಟಮರ್ ಐ ಡಿ. ಓಕೆ, ನೋಡಿ ಇವಾಗ ಅದು ಕೂಡ ಕನೆಕ್ಟ್ ಆಗ್ಬಿಡ್ತು. ನೋಡಿ ಇಲ್ಲಿ ಇವಾಗ ನಂಗೆ ಕಸ್ಟಮರ್ ರಿಪೋರ್ಟ್ಸ್ ಕೂಡ ನಾನು ಇಲ್ಲಿ ತಗೋಬಹುದು. ಬಟ್ ಇನ್ ಕೇಸ್ ಏನಾದ್ರು ಕನೆಕ್ಟ್ ಆಗಿಲ್ಲ ಅಂತಂದ್ರೆ, ರಿಲೇಶನ್ಶಿಪ್ ಇಲ್ಲ ಅಂದ್ರೆ, ನಿಮ್ಗೆ ತೋರಿಸ್ದೆ ಟೋಟಲ್ ಬಂದು ಇಷ್ಟು ಟೋಟಲ್ ಹಂಗೆ ಬರುತ್ತೆ. ನೋಡಿ ಇಲ್ಲಿ ಹೋಗ್ಬಿಟ್ಟು ಇವಾಗ ಶಿಪ್ ಮೋಡ್ ಅಂತ ತಗೋತೀನಿ. ಶಿಪ್ ಮೋಡ್ ಮತ್ತೆ ಸೇಲ್ಸ್ ಕನೆಕ್ಟ್ ಆಗಿಲ್ಲ, ಇದು ನನಗೆ ಎಂಟೈರ್ ಟೋಟಲ್ ಬರುತ್ತೆ. ಯಾಕಂದ್ರೆ ಅದು ಗೊತ್ತಿಲ್ಲ ಫಸ್ಟ್ ಕ್ಲಾಸಿಗೆ ಎಷ್ಟು ತಗೋಬೇಕು, ಸೇಮ್ ಡೇಗೆ ಎಷ್ಟು ತಗೋಬೇಕು, ಈ ಡೇಟಾಗೆ ಅದು ಹೆಂಗ್ ತಗೋಬೇಕು ಅಂತ. ಆಟೋ ಡಿಟೆಕ್ಟ್ ಅನ್ನು ಕೊಟ್ರೆ ಆಟೋಮೆಟಿಕ್ ಆಗಿ ಅದು ರಿಲೇಶನ್ಶಿಪ್ ಕ್ರಿಯೇಟ್ ಆಗುತ್ತೆ, ನನಗೆ ಸಮ್ಮರೈಸ್ ರಿಪೋರ್ಟ್ಸ್ ಬರುತ್ತೆ. ಸೊ ಈ ರೀತಿ ನನಗೆ ಡೇಟಾ ಬೇರೆ ಬೇರೆ ಶೀಟ್ ಅಲ್ಲಿ ಇದ್ರೂ ಕೂಡ ನಾನು ಈ ರಿಪೋರ್ಟ್ಸ್ ಅನ್ನ ತಗೋಬಹುದು. ಆಮೇಲೆ ಒಂದ್ಸತಿ ನಾನು ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡಿದ ತಕ್ಷಣ, ಮಾಮೂಲಿ ನಾನು ನಾರ್ಮಲಿ ಪೈವಟ್ ಟೇಬಲ್ ಹೆಂಗ್ ಕ್ರಿಯೇಟ್ ಮಾಡ್ತೀನಿ ಅದೇ ರೀತಿ ನಾನು ಈ ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡಬಹುದು. ಮತ್ತೆ ಏನಾದ್ರೂ ನನಗೆ ಇಲ್ಲಿ ಇನ್ನೊಂದು ಹೊಸ ಶೀಟ್ ಇದೆ, ಅದನ್ನು ಕೂಡ ನಾನು ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ನೋಡಿ ಪ್ರಾಡಕ್ಟ್ ಇನ್ಕ್ಲೂಡ್ ಆಗಿರಲಿಲ್ಲ, ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಟೇಬಲ್ ಅಂತ ಕ್ರಿಯೇಟ್ ಮಾಡ್ತೀನಿ. ಮೈ ಟೇಬಲ್ ಆಸ್ ಹೆಡರ್ಸ್, ಇಲ್ಲಿ ಹೋಗ್ಬಿಟ್ಟು ಟೇಬಲ್ ನೇಮ್ TBL ಅಂಡರ್ಸ್ಕೋರ್ ಪ್ರಾಡಕ್ಟ್ ಅಂತ ಕೊಡ್ತೀನಿ. ಪ್ರಾಡಕ್ಟ್ ಇನ್ನೊಂದು ಕ್ರಿಯೇಟ್ ಆಯ್ತು. ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ ರಿಫ್ರೆಶ್ ಅಂತ ಕೊಡ್ತೀನಿ. ನೋಡಿ ಟೇಬಲ್ ಪ್ರಾಡಕ್ಟ್ ಅಂತ ಏನಿದೆ ಅದು ಬಂದ್ಬಿಡುತ್ತೆ. ಸೊ ಈ ರೀತಿ ನಾನು ಆಡ್ ಮಾಡ್ತಾ ಹೋಗ್ಬೋದು. ಸೊ ಇದಕ್ಕೆ ನಾವು ಡೇಟಾ ಮಾಡಲಿಂಗ್ ಅಂತ ಕರಿತೀವಿ. ಈ ಡೇಟಾ ಮಾಡಲಿಂಗ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಡೇಟಾ ಅಕಸ್ಮಾತ್ ಆಗಿ ಏನಾದ್ರು ಬೇರೆ ಬೇರೆ ಶೀಟ್ ಅಲ್ಲಿ ಇದ್ದು ನಾನು ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಿ ಆಮೇಲೆ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಅದು ಕೂಡ ಮಾಡ್ಬೋದು. ನನಗೆ ಈ ನಾರ್ಮಲ್ ಪೈವಟ್ ಟೇಬಲ್ ಇದಕ್ಕೆ ಏನ್ ವ್ಯತ್ಯಾಸ ಅಂತಂದ್ರೆ, ಈ ಕನೆಕ್ಷನ್ಸ್ ಒಂದ್ ಬಿಟ್ರೆ ಬಾಕಿ ಎಲ್ಲ ನಾವೇನು ವರ್ಕ್ ಮಾಡ್ತೀವಲ್ಲ, ಸ್ಲೈಸರ್ಸ್ ಇಂದ ಹಿಡಿದು ನನ್ಗೆ ಏನ್ ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ತೀನಿ ಎಲ್ಲ ಅದು ಸೇಮ್ ಟು ಸೇಮ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಇಲ್ಲಿ ಬರೀ ಡೇಟಾ ಕನೆಕ್ಷನ್ಸ್, ಈ ರಿಲೇಶನ್ಶಿಪ್ ಮಾತ್ರ ನಿಮ್ಗೆ ಸ್ವಲ್ಪ ಒಂದ್ ಸ್ಟೆಪ್ ಮಧ್ಯದಲ್ಲಿ ಇರುತ್ತೆ ಅಷ್ಟೇ. ಇಲ್ಲ ಅಂದ್ರೆ ನಾರ್ಮಲಿ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಲ್ಲಿ ಡೇಟಾ ತಗೋತೀನಿ, ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ, ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನನಗೆ ಡೇಟಾ ಬೇರೆ ಬೇರೆ ಶೀಟ್ಸ್ ಅಥವಾ ಬೇರೆ ಬೇರೆ ವರ್ಕ್ ಬುಕ್ ಇಂದ ಇದ್ರೂ ಕೂಡ ನಾನು ಇದನ್ನ ತಗೊಂಡು ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡಬಹುದು. ರೈಟ್, ಇದು ಒಂದು ಪೈವಟ್ ಟೇಬಲ್ ಬೈ ರಿಲೇಶನ್ಶಿಪ್. ಅಂದ್ರೆ ನನಗಿಲ್ಲಿ ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡಿ ಬೇರೆ ಬೇರೆ ಶೀಟ್ಸ್ ಅಲ್ಲಿರೋ ಡೇಟಾನ ಕನೆಕ್ಟ್ ಮಾಡಿ ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡ್ತಿದ್ದೆ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನಾನು ತೋರಿಸ್ತೀನಿ. ಇದು ಬಂದು ಪವರ್ ಪೈವಟ್ಸ್. ಪವರ್ ಪೈವಟ್ಸ್ ಅಂದ್ರೆ ತುಂಬಾ ಜನಕ್ಕೆ ಇದೇನೋ ತುಂಬಾ ಅಡ್ವಾನ್ಸ್ಡ್ ಇದೆ, ತುಂಬಾ ಏನೋ ಕಷ್ಟ ಇರುತ್ತಿದ್ದು, ಅದು ನಮ್ಗೆ ಹೆಂಗ್ ಅರ್ಥ ಮಾಡ್ಕೊಳ್ಳೋದು, ತುಂಬಾ ಅಡ್ವಾನ್ಸ್ಡ್ ಇರ್ಬೋದಾ ಅಂತ. ಈ ಕೆಲವೊಂದು ವರ್ಡ್ ನೋಡಿದ ತಕ್ಷಣನೇ ತುಂಬಾ ಜನಕ್ಕೆ ಗಾಬರಿ ಆಗ್ಬಿಡುತ್ತೆ. ಪವರ್ ಕ್ವೆರಿ, ಪವರ್ ಮ್ಯಾಪ್ಸ್, ಪವರ್ ವ್ಯೂಸ್, ಪವರ್ ಪೈವಟ್ಸ್, ಇದೆಲ್ಲ ಕೇಳಿದ ತಕ್ಷಣ ಇದೆಲ್ಲ ಒಂದು ತುಂಬಾ ಅಡ್ವಾನ್ಸ್, ತುಂಬಾ ಟೆಕ್ನಿಕಲ್ ಅಂತ. ಆ ಥರದ್ದೇನು ಇರಲ್ಲ. ಜಸ್ಟ್ ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಏನಪ್ಪಾ ಅದು ನೋಡಿ, ಫಸ್ಟ್ ಆಫ್ ಆಲ್ ಪವರ್ ಪೈವಟ್ಸ್ ಅಂತಂದ್ರೆ ಈಗಷ್ಟೇ ನಾನು ಫಸ್ಟ್ ನಿಮ್ಗೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದೆ. ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಪೈವಟ್ ಟೇಬಲ್ ಒಂದೇ ಶೀಟ್ ಅಲ್ಲಿ ಎಲ್ಲಾ ಡೇಟಾ ಇತ್ತು, ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಿದೆ. ಸೊ ಅದು ಇಷ್ಟು ದಿನ ಮಾಡ್ತಾ ಇದ್ವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬೇರೆ ಬೇರೆ ಶೀಟ್ ಅಲ್ಲಿ ಡೇಟಾ ಇತ್ತು, ಅದನ್ನ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಿ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಿದೆ. ಈಗ ಇವ್ರು ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾರೆ. ಅದು ಬಂದು ಬೇರೆ ಬೇರೆ ವರ್ಕ್ ಬುಕ್ಸ್ ಇಂದ, ಬೇರೆ ಬೇರೆ ಡೇಟಾ ಸೋರ್ಸ್ ಇಂದ, ಬೇರೆ ಬೇರೆ ವರ್ಕ್ ಬುಕ್ಸ್ ಅಂತಂದ್ರೆ ನಾನು ನಿಮ್ಗೆ ಪವರ್ ಬಿ ವರ್ಕ್ ಮಾಡ್ಬೇಕಾದ್ರೆ ತೋರಿಸಿದೆ. ಒಂದ್ ಡೇಟಾ ನನಗೆ ಎಕ್ಸೆಲ್ ಇಂದ ಬರ್ಬೋದು, ಇನ್ನೊಂದು ಡೇಟಾ ನನಗೆ ಆಕ್ಸೆಸ್ ಇಂದ ಬರ್ಬೋದು, ಇನ್ನೊಂದು ಡೇಟಾ ನನಗೆ SQL ಸರ್ವರ್ ಇಂದ ಬರ್ಬೋದು, ಟೆಕ್ಸ್ಟ್ ಫೈಲು, ಗೂಗಲ್ ಶೀಟ್, ನನಗೆ ಎಲ್ಲಿಂದ ಬೇಕಾದ್ರೂ ನಾನು ಈ ತರ ಡೇಟಾ ತಗೊಂಡು ಕನೆಕ್ಟ್ ಮಾಡಿ ಆಮೇಲೆ ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ನಾವು ಡೇಟಾ ಮಾಡಲಿಂಗ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ನಾನು ಇವಾಗ ಡೇಟಾ ಸೆಗ್ಮೆಂಟ್ ಶಿಪ್ ಮೋಡ್, ಈ ಡೇಟಾ ಏನಿದೆ ಸೇಮ್ ನಾನು ಈಗ ಜಸ್ಟ್ ಏನ್ ವರ್ಕ್ ಮಾಡಿದೆ ಅದನ್ನ ಡೇಟಾ ಮಾಡಲಿಂಗ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡಿ, ಬ್ಲಾಂಕ್ ಎಕ್ಸೆಲ್ ಶೀಟ್. ಬ್ಲಾಂಕ್ ಎಕ್ಸೆಲ್ ಶೀಟ್ ಓಪನ್ ಮಾಡಿದೆ. ಈಗ ಒಂದು ರಿಪೋರ್ಟ್ಸ್ ನಾನು ಕ್ರಿಯೇಟ್ ಮಾಡಬೇಕು. ಡೇಟಾ ಬಂದು ನನಗೆ ಬೇರೆ ಯಾವುದೋ ಫಾರ್ಮ್ಯಾಟ್ ಅಲ್ಲಿ ಇದೆ. SQL ಸರ್ವರ್ ಅಂತ ಇಟ್ಕೊಳ್ಳೋಣ, ಅಥವಾ CSV ಫೈಲ್ ಅಂತ ಇಟ್ಕೊಳ್ಳೋಣ, ಅಥವಾ ಟೆಕ್ಸ್ಟ್ ಫೈಲ್ ಅಂತ ಇಟ್ಕೊಳ್ಳೋಣ. ಡೇಟಾ ಬಂದು ಒಂದು 25 ಲಕ್ಷ ರೆಕಾರ್ಡ್ಸ್ ಇದೆ. 25 ಲಕ್ಷ ರೆಕಾರ್ಡ್ಸ್ ಅಂದ್ರೆ ಸರಿ ನಾನು ಎಕ್ಸೆಲ್ ಅಲ್ಲೇ ಮಾಡ್ಬೋದು ಅಂತ ಅನ್ಕೋತೀನಿ. ಬಟ್ ನೀವು ಇಲ್ಲಿ ನೋಡಿ, 25 ಲಕ್ಷ ರೆಕಾರ್ಡ್ಸ್ ಅಂತಂದ್ರೆ ನನಗೆ ಮ್ಯಾಕ್ಸಿಮಮ್ ಎಕ್ಸೆಲ್ ಅಲ್ಲಿ ತಗೊಳಕಾಗದೆ 10,48,576 ರೆಕಾರ್ಡ್ಸ್. 10,48,576 ರೆಕಾರ್ಡ್ಸ್.
25 ಲಕ್ಷ ರೆಕಾರ್ಡ್ಸ್ ನಾನು ತಗೊಂಡು ಹೆಂಗೆ ನಾನು ರಿಪೋರ್ಟ್ಸ್ ಮಾಡ್ಲಿ? ಸೊ ಈ ತರ ಎಲ್ಲ ಸಿಚುವೇಶನ್ಸ್ ಅಲ್ಲಿ ಡೇಟಾ ಮಾಡಲಿಂಗ್ ತುಂಬಾ ಯೂಸ್ ಆಗುತ್ತೆ. 2016 ಅಂಡ್ ಅಬವ್ ವರ್ಷನ್ ಅಲ್ಲಿ ಮಾತ್ರ ಇದನ್ನ ಮಾಡಬಹುದು. 2013 ವರ್ಷನ್ ಅಲ್ಲಿ ಆಡ್ ಇನ್ ಒಂದು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ನೀವು ವರ್ಕ್ ಮಾಡಬಹುದು. ಆಡ್ ಇನ್ ನಿಮ್ ಮೈಕ್ರೋಸಾಫ್ಟ್ ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಇದು ಕಂಪ್ಲೀಟ್ ಫ್ರೀ ಇರುತ್ತೆ. 2010 ಅಥವಾ ಅದಕ್ಕಿಂತ ಕೆಳಗಡೆ ವರ್ಷನ್ ಅಲ್ಲಿ ಈ ಒಂದು ಆಪ್ಷನ್ ನೀವು ವರ್ಕ್ ಮಾಡಕ್ ಆಗಲ್ಲ. ರೈಟ್. ಏನಿದೆ ಡೇಟಾ ಮಾಡಲಿಂಗು? ಡೇಟಾ ಮಾಡಲಿಂಗ್ ಅಂತಂದ್ರೆ ನನಗೆ ಡೇಟಾ ಕನೆಕ್ಟ್ ಮಾಡೋದು, ಡೇಟಾನ ಅರೇಂಜ್ ಮಾಡೋದು, ಡೇಟಾನ ಅಲೈನ್ ಮಾಡೋದು, ಆಮೇಲೆ ಅದನ್ನ ರಿಪೋರ್ಟ್ಸ್ ಕ್ರಿಯೇಟ್ ಮಾಡೋದು. ಇದಕ್ಕೆ ನಾವು ಡೇಟಾ ಮಾಡಲಿಂಗ್ ಅಂತ ಕರಿತೀವಿ. ಪವರ್ ಬಿ ಐಗೆ ಹೋದ್ರೆ ಅಲ್ಲಿ ಮಾಡೆಲ್ ಅಂತ ಇತ್ತು. ನೀವೆಲ್ಲ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಿ ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡ್ತಿದ್ರಿ ಬೇರೆ ಬೇರೆ ಸೋರ್ಸ್ ಇಂದ. ಅದೇ ತರ ಎಕ್ಸೆಲ್ ಅಲ್ಲೂ ಕೂಡ ಮಾಡಬಹುದು. ಎಲ್ಲಿ ಮಾಡಬಹುದು ನೋಡಿ, ಇಲ್ಲಿ ಹೋಗ್ತೀನಿ ನಾನು ಇವಾಗ. ಡೇಟಾ ಅಂತ ಒಂದು ಟ್ಯಾಬ್ ಇದೆ, ಮ್ಯಾನೇಜ್ ಡೇಟಾ ಮಾಡಲ್ ಅಂತಿದೆ. ಇಲ್ಲ ಅಂತಂದ್ರೆ ಪವರ್ ಪೈವಟ್ ಅಂತ ಒಂದು ಟ್ಯಾಬ್ ಆಟೋಮೆಟಿಕ್ ಬರುತ್ತೆ. ಇಲ್ಲಿ ನನಗೆ ಮ್ಯಾನೇಜ್ ಅಂತಿದೆ. ಈ ಎರಡೂ ಆಪ್ಷನ್ ಸೇಮ್. ನಿಮ್ಗೆ 2013 ಅಲ್ಲಿ ಆಡ್ ಇನ್ ಅಂತ ಕೊಟ್ಟಾಗ ಅದು ಇಲ್ಲಿ ಬರಲ್ಲ, ಇದಿಲ್ಲ ಒಂದ್ ಕಡೆ ಇಲ್ಲಿ ಹೋಗಿ ಕೂತಿರುತ್ತೆ. 2016 ಅಲ್ಲಿ ಕೂಡ ನನಗೆ ಇಲ್ಲೇ ಬರುತ್ತೆ ಮ್ಯಾನೇಜ್ ಡೇಟಾ ಮಾಡಲ್ ಅಂತ. ಅಥವಾ ನೀವು ಆಪ್ಷನ್ ಆಡ್ ಇನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಪವರ್ ಪೈವಟ್ಸ್ ಅಂತ ನನಗೆ ಒಂದು ಸಪರೇಟ್ ಟ್ಯಾಬೇ ಬರುತ್ತೆ. ಸೊ ನಾನು ನಾನು ಇಲ್ಲಾದ್ರೂ ಕ್ಲಿಕ್ ಮಾಡ್ಬೋದು ಡೇಟಾ ಮಾಡಲ್ ಅಂತ, ಅಥವಾ ಡೇಟಾ ಇಲ್ಲಿ ಮ್ಯಾನೇಜ್ ಡೇಟಾ ಮಾಡಲ್ ಅಂತ ಕೊಡ್ಬೋದು. ನಾನು ಇಲ್ಲಿ ಮ್ಯಾನೇಜ್ ಡೇಟಾ ಮಾಡಲ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಪವರ್ ಕ್ವೆರಿ ಎಡಿಟರ್ ತರ ಇಲ್ಲಿ ನೋಡಿ ಪವರ್ ಪೈವಟ್ ಫಾರ್ ಎಕ್ಸೆಲ್ ಅಂತ ಸಪರೇಟ್ ವಿಂಡೋ ಬರುತ್ತೆ ನೋಡಿ. ಇಲ್ಲಿ ಇದು ಸಪರೇಟ್ ವಿಂಡೋ, ಇದಕ್ಕೆ ಪವರ್ ಪೈವಟ್ ವಿಂಡೋ ಅಂತ ಕರಿತೀವಿ. ಪವರ್ ಕ್ವೆರಿ ಎಡಿಟರ್ ತರನೇ ಇದು ಸಪರೇಟ್ ವಿಂಡೋ. ಇಲ್ಲಿ ಏನ್ ಮಾಡಬಹುದು, ಎಕ್ಸಾಕ್ಟ್ ಆಗಿ ನೀವು ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಯಾವ ತರ ಡೇಟಾ ತಗೋತಿದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ನಾನು ಡೇಟಾ ತಗೋಬಹುದು. ನೋಡಿ ಇಲ್ಲಿ ಫ್ರಮ್ ಡೇಟಾಬೇಸ್. ಯೂಶಲಿ ಈ ಡೇಟಾ ಮಾಡಲಿಂಗ್ ನಾವು ತಗೊಳ್ಳೋದು ಹ್ಯೂಜ್ ಡೇಟಾಗೋಸ್ಕರ. ನೋಡಿ, ಫ್ರಮ್ SQL ಸರ್ವರ್, ಫ್ರಮ್ ಆಕ್ಸೆಸ್, ಈ ರೀತಿ. ಅಥವಾ ಬೇರೆ ಏನಾದ್ರು ಡೇಟಾ ಸರ್ವಿಸಸ್ ಇಂದ ತಗೋಬೇಕು, ಅಥವಾ ಇದು ಬಿಟ್ಟು ನನಗೆ ಎಕ್ಸೆಲ್ CSV ಫೈಲ್ಸ್ ಏನೋ ಕನೆಕ್ಟ್ ಮಾಡಬೇಕು ಅಂದ್ರೆ ಫ್ರಮ್ ಅದರ್ ಸೋರ್ಸಸ್ ಅಂತ ಕೊಡ್ತೀನಿ. ಇಲ್ಲಿ ನಾನು ಕನೆಕ್ಷನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಕನೆಕ್ಷನ್ಸ್ ಅಂತಂದ್ರೆ ನನಗೆ ಸೋರ್ಸ್ ಏನಿದೆ ಅಲ್ಲಿಂದ ನಾನು ಕನೆಕ್ಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು ಎಕ್ಸೆಲ್ ಇಂದ ಡೇಟಾ ತಗೋಬೇಕು, ನಾನು ಎಕ್ಸೆಲ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ರೆ ನನಗೆ ಇಲ್ಲಿ ಯಾವ ಕನೆಕ್ಷನ್ ನಾನು ತಗೋತಾ ಇದ್ದೀನಿ, ಇಲ್ಲಿ ಎಕ್ಸೆಲ್ ಅಂತ. SQL ಸರ್ವರ್ ಆಕ್ಸೆಸ್ ತಗೊಂಡ್ರೆ ನನಗೆ ಆ ಅಪ್ಲಿಕೇಶನ್ ನೇಮ್ ಇಲ್ಲಿ ಬರುತ್ತೆ. ಎಕ್ಸೆಲ್ ಫೈಲ್ ಪಾತ್ ಬ್ರೌಸ್, ನನಗೆ ಡೇಟಾ ಎಲ್ಲಿದೆ, ಇಲ್ಲಿ ಪವರ್ ಪೈವಟ್ಸ್ ಅಂತಿದೆ, ಇದು ಸೆಲೆಕ್ಟ್ ಮಾಡ್ತೀನಿ, ಓಪನ್ ಅಂತ ಕೊಡ್ತೀನಿ. ಯೂಸ್ ಫಸ್ಟ್ ರೋ ಆಸ್ ಕಾಲಮ್ ಹೆಡರ್ಸ್, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ರೆ ನನಗೆ ಆ ಒಂದು ಶೀಟ್ ಅಲ್ಲಿ ಇರುವಂತ ಎಲ್ಲಾ ಟೇಬಲ್ ಲಿಸ್ಟ್ ಆಗುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಈ ಟೇಬಲ್ಸ್ ಎಲ್ಲ ನಾನು ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ. ಈ ರೀತಿ ನನಗೆ ಯಾವ್ದು ಬೇಕೋ ಅದೆಲ್ಲ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲ ಇವಾಗ ಕೆಲವೊಂದು ಟೇಬಲ್ಸ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡೆ. ಫಿನಿಶ್ ಅಂತ ಕೊಡ್ತೀನಿ. ಫಿನಿಶ್ ಅಂತ ಕೊಟ್ರೆ ನಾನು ಯಾವ ಟೇಬಲ್ ಎಲ್ಲ ಸೆಲೆಕ್ಟ್ ಮಾಡಿರ್ತೀನಿ ಅದೆಲ್ಲ ಟೇಬಲ್ ಇಲ್ಲಿ ಕನೆಕ್ಟ್ ಆಗಿ ಆ ಒಂದು ಶೀಟ್ ಅಲ್ಲಿ ಇರುವಂತ ರೆಕಾರ್ಡ್ಸ್ ಡೇಟಾ ಮಾಡಲ್ ಅಲ್ಲಿ ಬಂದು ಕುತ್ಕೊಳ್ಳುತ್ತೆ. ನೀವು ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ನೀವು ಹೋದ್ರೆ ಪೈವಟ್ ಟೇಬಲ್ ಅಂತ ನಾನು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಆಡ್ ಡೇಟಾ ಟು ಡೇಟಾ ಮಾಡಲ್ ಅಂತ ಇತ್ತಲ್ಲ, ಅದು ಬಂದು ಆಟೋಮೆಟಿಕ್ ಹೋಗುತ್ತೆ. ಇದು ಬಂದು ನಾನು ಮ್ಯಾನುಯಲ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಕ್ಲೋಸ್ ಅಂತ ಕೊಟ್ರೆ ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ, ನಾನು ಇವಾಗ ಇಂಪೋರ್ಟ್ ಮಾಡಿದ್ನಲ್ಲ ಡೇಟಾ ಕನೆಕ್ಟ್ ಮಾಡಿದ್ನಲ್ಲ ಅದೆಲ್ಲ ಬಂದು ಇಲ್ಲಿ ಕುತ್ಕೊಳ್ಳುತ್ತಿಲ್ಲ. ಏನಪ್ಪಾ ಇದ್ರ ಅಡ್ವಾಂಟೇಜು ನೋಡಿ, ನಾನು ಇವಾಗ ಜಸ್ಟ್ ಇದನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಡೇಟಾ ಮಾಡಲು ಕ್ಲೋಸ್ ಮಾಡ್ಬಿಟ್ಟೆ. ಇವಾಗ ಇಲ್ಲಿ ಎಕ್ಸೆಲ್ ಶೀಟ್ ಇದೆ. ಎಕ್ಸೆಲ್ ಶೀಟ್ ಅಲ್ಲಿ ನನಗೆ ಯಾವುದೇ ಡೇಟಾ ಇಲ್ಲ ನೋಡಿ. ಈ ಎಕ್ಸೆಲ್ ಶೀಟ್ ಅಲ್ಲಿ ಏನ್ ಡೇಟಾ ಕೂಡ ಇಲ್ಲ. ಬಟ್ ಇದ್ರ ಅಡ್ವಾಂಟೇಜ್ ಏನು, ನಾನು ಇಲ್ಲಿ ಒಂದು ಡೇಟಾ ಮಾಡಲ್ ಕ್ರಿಯೇಟ್ ಮಾಡಿದೆ, ಬಟ್ ಇಲ್ಲಿ ಡೇಟಾನೇ ಕಾಣಿಸ್ತಿಲ್ಲ. ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಬಹುದಾ ನೋಡಿ. ಇನ್ಸರ್ಟ್ಗೆ ಹೋಗ್ತೀನಿ, ಪೈವಟ್ ಟೇಬಲ್ ಅಂತ ಇರುತ್ತೆ. ಇವಾಗ ಆಟೋಮೆಟಿಕ್ ಆಗಿ ಅದು ಯೂಸ್ ದಿಸ್ ವರ್ಕ್ ಬುಕ್ ಡೇಟಾ ಮಾಡಲ್ ಅಂತಿದೆ. ಈ ಡೇಟಾ ಮಾಡಲ್ ಅಲ್ಲಿ ನಿನ್ ಡೇಟಾ ಆಲ್ರೆಡಿ ಇದೆ. ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಅಂತನಾದ್ರು ಕೊಡಿ, ನ್ಯೂ ವರ್ಕ್ಶೀಟ್ ಅಂತನಾದ್ರು ಕೊಡಿ, ಯಾಕಂದ್ರೆ ಇಲ್ಲಿ ಡೇಟಾ ಯಾವುದು ಬರಲ್ಲ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಓಕೆ ಅಂತ ಕೊಟ್ರೆ ನೋಡಿ, ಎಷ್ಟು ಟೇಬಲ್ ಅಂತ ತಗೊಂಡಿದೆ ಅಷ್ಟು ಟೇಬಲ್ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿಂದ ನಾನು ಅವಾಗಲೇ ನಿಮ್ಗೆ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಿ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಕ್ಕೆ ನಾನು ಏನ್ ತೋರಿಸಿದ್ನಲ್ಲ, ಸೇಮ್ ಅದೇ ತರ ಇಲ್ಲೂ ಕೂಡ ನಾನು ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಬಹುದು. ರಿಲೇಶನ್ಶಿಪ್ ಇಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಬಹುದು ನೋಡಿ. ನಿಮ್ಗೆ
ಎರಡು ರೀತಿ ತೋರಿಸ್ದೆ, ಒಂದು ಆಟೋ ಡಿಟೆಕ್ಟ್, ಒಂದು ರಿಲೇಶನ್ಶಿಪ್. ನೋಡಿ ಇಲ್ಲೂ ಕೂಡ ರಿಲೇಶನ್ಶಿಪ್ ಹೋದ್ರೆ ನ್ಯೂ ಅಂತ ಕೊಡ್ತೀನಿ, ಇಲ್ಲೂ ನಾನು ಸೆಲೆಕ್ಟ್ ಮಾಡ್ಕೊಂಡು ಕನೆಕ್ಷನ್ ಕೂಡ ಮಾಡ್ಬೋದು. ನಾನು ಇಲ್ಲಿ ಮೂರೂ ತರ ನಿಮ್ಗೆ ಆಟೋ ಡಿಟೆಕ್ಟ್, ಇಲ್ಲಿ ಮ್ಯಾನ್ಯಲ್ ಮತ್ತೆ ಡೇಟಾ ಮಾಡ್ಲಿಂಗ್ ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ಮೂರೂ ತರ ರಿಲೇಶನ್ಶಿಪ್ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಆಟೋ ಡಿಟೆಕ್ಟ್ ನೋಡೋಣ. ಇಲ್ಲೇನ್ ಮಾಡ್ತೀನಿ, ಲೊಕೇಶನ್ಗೆ ಹೋಗ್ತೀನಿ, ರೀಜನ್ ತಗೋತೀನಿ, ಮತ್ತೆ ಇಲ್ಲಿಂದ ಸೇಲ್ಸ್ ವ್ಯಾಲ್ಯೂ ತಗೋತೀನಿ. ಇದಕ್ಕೆ ರಿಲೇಶನ್ಶಿಪ್ ಇಲ್ಲ, ನನಗೆ ಅದೇ ಟೋಟಲ್ ಬರ್ತಿದೆ. ಇಲ್ಲಿ ಆಟೋ ಡಿಟೆಕ್ಟ್ ಕೇಳುತ್ತೆ, ಆಟೋ ಡಿಟೆಕ್ಟ್ ಕೊಡ್ತೀನಿ, ಡಿಟೆಕ್ಟ್ ಆಗುತ್ತೆ, ನನಗೆ ಪ್ರಾಪರ್ ರಿಲೇಶನ್ಶಿಪ್ ಕ್ರಿಯೇಟ್ ಆಯ್ತು. ಇಲ್ಲಿ ಪ್ರಾಪರ್ ರಿಲೇಶನ್ಶಿಪ್ ಕ್ರಿಯೇಟ್ ಆಯ್ತು, ರಿಪೋರ್ಟ್ಸ್ ಬಂತು. ಇದು ಒನ್ ವೇ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಕ್ಕೆ, ಆಟೋ ಡಿಟೆಕ್ಟ್. ಸೆಕೆಂಡ್ ವೇ ನಾವು ನೋಡಿದ್ವಿ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪೈವಟ್ ಟೇಬಲ್ ಅನಲೈಸ್, ರಿಲೇಶನ್ಶಿಪ್, ಇಲ್ಲಿ ನ್ಯೂ ಅಂತ ಕೊಡ್ತೀನಿ. ಮೇನ್ ಇದು ಡೇಟಾ ಟೇಬಲ್ ಏನಿದೆ ಇದು ತಗೋತೀನಿ, ಇಲ್ಲಿ ಸೆಗ್ಮೆಂಟ್ ಐ ಡಿ ತಗೋತೀನಿ, ಸೆಗ್ಮೆಂಟ್ ಟೇಬಲ್ ತಗೋತೀನಿ, ಇಲ್ಲಿ ಸೆಗ್ಮೆಂಟ್ ಐ ಡಿ ಮತ್ತೆ ಓಕೆ ಅಂತ ಕೊಡ್ತೀನಿ. ಇದನ್ನು ನಾವು ನೋಡಿದ್ವಿ, ಕ್ಲೋಸ್. ಇದು ಇನ್ನೊಂಥರ, ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಈ ರೀಜನ್ ತೆಗೆದ್ಬಿಟ್ಟು ಇಲ್ಲಿ ಸೆಗ್ಮೆಂಟ್ ಅನ್ನ ಕೊಡ್ತೀನಿ, ನನಗಿಲ್ಲಿ ಇದು ವರ್ಕ್ ಆಯ್ತು. ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಶಿಪ್ ಮೋಡ್ ತಗೋತೀನಿ, ಇದು ಕನೆಕ್ಟ್ ಆಗಿಲ್ಲ, ಇದಕ್ಕೆ ರಿಲೇಶನ್ಶಿಪ್ ಇಲ್ಲ, ಆಟೋ ಡಿಟೆಕ್ಟ್ ಅಂತ ಕೇಳ್ತಿದ್ದೆ. ನಾನು ಇಲ್ಲಿ ಆಟೋ ಡಿಟೆಕ್ಟ್ ಕೊಡಲ್ಲ, ರಿಲೇಶನ್ಶಿಪ್ ಕೊಡಲ್ಲ, ಬಟ್ ನಾನು ನಿಮ್ಗೆ ಇನ್ನೊಂದು ತರ ಈ ಕನೆಕ್ಷನ್ಸ್ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ಪವರ್ ಪೈವಟ್ ಅಥವಾ ಡೇಟಾ ಎಲ್ಲಾದ್ರೂ ಹೋಗಿ ಮ್ಯಾನೇಜ್ ಡೇಟಾ ಮಾಡಲ್ ಅಂದಾಗ ಮತ್ತೆ ವಿಂಡೋಗೆ ಹೋಗುತ್ತೆ. ಇಲ್ಲಿ ನೋಡಿ ನನಗೆ ಇಲ್ಲಿ ಇವಾಗ ಈ ಡೇಟಾ ಮತ್ತೆ ಲೊಕೇಶನ್ ಮತ್ತೆ ಸೆಗ್ಮೆಂಟ್ ಈ ಮೂರು ಟೇಬಲ್ ಕನೆಕ್ಟ್ ಆಗಿದೆ. ಇಲ್ಲಿ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಡೇಟಾ ವ್ಯೂ ಅಂತಿದೆಯಲ್ಲ, ಇದನ್ನ ನಾನು ಡಯಾಗ್ರಾಮ್ ವ್ಯೂ ಅಂತ ಮಾಡ್ಬಿಡ್ತೀನಿ. ಈ ಪವರ್ ಪೈವಟ್ ವಿಂಡೋದಲ್ಲಿ ಡಯಾಗ್ರಾಮ್ ವಿಂಡೋ ಅಂತ ಮಾಡಿದ್ರೆ ನಿಮ್ಗೆ ಪವರ್ ಬಿ ಐ ಅಲ್ಲಿ ಒಂದು ವಿಂಡೋ ಡೇಟಾ ಮಾಡಲಿಂಗ್ ಅಂತಿದೆಯಲ್ಲ, ಅಲ್ಲಿ ಇದೇ ತರ ವಿಂಡೋ ನೀವು ನೋಡಿರ್ತೀರ, ನಾನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ಅದೇ ತರ ಇಲ್ಲೂ ಒಂದು ವಿಂಡೋ ಇರುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಈ ಶಿಪ್ ಐ ಡಿ ಇದೆಯಲ್ಲ, ಇದನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಶಿಪ್ ಐ ಡಿ ನಾನು ಕನೆಕ್ಟ್ ಮಾಡ್ಬಿಡ್ತೀನಿ. ಮತ್ತೆ ಇಲ್ಲಿ ಕಸ್ಟಮರ್ ಐ ಡಿ ಇದೆ, ಇಲ್ಲಿ ಕಸ್ಟಮರ್ ಐ ಡಿ ತಗೊಂಡು ಇಲ್ಲಿ ಕಸ್ಟಮರ್ ಐ ಡಿ ಕೊಟ್ಬಿಡ್ತೀನಿ. ಈ ರೀತಿ ಕೂಡ ನಾನು ರಿಲೇಶನ್ಶಿಪ್ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ನಾನು ರಿಲೇಶನ್ಶಿಪ್ ಅನ್ನ ಆಟೋ ಡಿಟೆಕ್ಟ್ ಅನ್ನು ಕೊಟ್ಟೆ, ಅಥವಾ ರಿಲೇಶನ್ಶಿಪ್ ನ ಮ್ಯಾನ್ಯಲ್ ಆಗಿ ಏನು ಮಾಡದ್ನಲ್ಲ ಅದೇ ರೀತಿಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಕೂಡ ನಾನು ಮಾಡಬಹುದು. ಎಲ್ಲ ಸೇಮ್ ಟು ಸೇಮ್. ಇವಾಗ ನನಗೆ ಎಲ್ಲಾ ಟೇಬಲ್ಸ್ ರಿಲೇಶನ್ಶಿಪ್ ಕ್ರಿಯೇಟ್ ಆಯ್ತು. ಇವಾಗ ಇದನ್ನ ನಾನು ಡೇಟಾ ವ್ಯೂ ಅಂತ ಕೊಟ್ಬಿಟ್ಟು ಕ್ಲೋಸ್ ಅಂತ ಕೊಡ್ತೀನಿ. ನೋಡಿ ಇವಾಗ ಶಿಪ್ ಮೋಡ್ಗೆ ಅದು ಓವರ್ ಆಲ್ ಟೋಟಲ್ ತಗೋತಿತ್ತಲ್ಲ, ಶಿಪ್ ಮೋಡ್ ನೋಡಿದ್ ಯಾವ್ದು ಲೈನ್ಸ್ ಎಲ್ಲ ಕನೆಕ್ಟ್ ಆಗ್ಬಿಟ್ಟಿದೆ. ಇವಾಗ ಶಿಪ್ ಮೋಡ್ ತಗೋತೀನಿ, ರಿಪೋರ್ಟ್ಸ್ ಕರೆಕ್ಟ್ ಆಗಿ ಬರುತ್ತೆ. ಈ ರೀತಿ ಕೂಡ ನಾನು ಡೇಟಾ ಮಾಡಲಲ್ಲಿ ನಾನು ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಮೇನ್ ಥಿಂಗ್ ಪವರ್ ಪೈವಟ್ಸ್ ಅಲ್ಲಿ ಅಥವಾ ನಿಮ್ಗೆ ಈ ಡೇಟಾ ಬೇರೆ ಬೇರೆ ಶೀಟ್ಸ್ ತಗೋಬೇಕಾದ್ರೆ ರಿಲೇಶನ್ಶಿಪ್ ಇಂಪಾರ್ಟೆಂಟ್ ಅಷ್ಟೇ. ಈ ರಿಲೇಶನ್ಶಿಪ್ ಅಲ್ಲಿ ನನಗೆ ಎಲ್ಲಾ ರಿಲೇಶನ್ಶಿಪ್ ನೋಡಿ ಎಲ್ಲ ಕನೆಕ್ಟ್ ಆಗೋಯ್ತು. ಅವಾಗಲೇ 2 ಮಾತ್ರ ಇತ್ತು, ಇವಾಗ 4 ಟೇಬಲ್ ಕನೆಕ್ಟ್ ಆಯ್ತು. ಮತ್ತೆ ನಾನು ಡೇಟಾ ಮಾಡ್ಲಿಕ್ಕೆ ಹೋಗ್ತೀನಿ. ಇಲ್ಲೋದ್ರೆ ನನ್ಗೆ ಇವಾಗ ಡೇಟಾ, ಲೊಕೇಶನ್, ಸೆಗ್ಮೆಂಟ್ ಇದೆಲ್ಲ ಇದೆ. ನನ್ಗೆ ಇವಾಗ ಕನೆಕ್ಷನ್ಸ್ ನೋಡ್ಬೇಕು ಅಂದ್ರೆ ಡಯಾಗ್ರಾಮ್ ವ್ಯೂಗೆ ಹೋಗ್ತೀನಿ. ಫೈನ್, ಇದೆಲ್ಲ ಸರಿ. ಈ ಡೇಟಾ ಮಾಡ್ಲಿಂದ ಏನೇನೆಲ್ಲ ಯೂಸ್ ಆಗುತ್ತೆ ನೋಡಿ. ಮತ್ತೆ ನಾನು ಡೇಟಾ ವ್ಯೂಗೆ ಹೋಗ್ತೀನಿ, ಅಥವಾ ನಾನು ಇಲ್ಲಿ ಹೋಗ್ಬಿಟ್ಟು ಬೇರೆ ಟೇಬಲ್ಸ್ ಅನ್ನ ಕನೆಕ್ಟ್ ಮಾಡ್ಕೋತೀನಿ. ಯಾವ್ದಾದ್ರು ಎಸ್ ಕ್ಯೂ ಎಲ್ ಸರ್ವರ್ ಆಕ್ಸೆಸ್ ಎಲ್ಲಿಂದ ಬೇಕಾದ್ರೂ ನೀವು ಇವಾಗ ಡೇಟಾ ಕನೆಕ್ಟ್ ಮಾಡ್ಕೊಂಡು ಡೇಟಾ ಮಾಡಲ್ ಯೂಸ್ ಮಾಡ್ಕೊಂಡು ಎಕ್ಸೆಲ್ ಶೀಟ್ಗೆ ಹೋಗಿ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಿ ರಿಪೋರ್ಟ್ಸ್ ಅನ್ನ ಮಾಡಬಹುದು. ಫೈನ್. ಇದು ಬಿಟ್ಟು ಇನ್ನೇನ್ ಮಾಡಬಹುದು ಡೇಟಾ ಮಾಡಲ್ ಅಲ್ಲಿ? ರೈಟ್, ಇಲ್ಲಿ ಹೋಗ್ತೀನಿ. ಇವಾಗ ನಾನು ನಿಮ್ಗೆ ನೆನ್ನೆ ಹೇಳಿದೆ, ಎಕ್ಸೆಲ್ ಅಲ್ಲಿ ಕೂಡ ನಾವು ಡ್ಯಾಕ್ಸ್ ಫಂಕ್ಷನ್ಸ್ ಅನ್ನ ಮಾಡಬಹುದು ಅಂತ. ನೋಡಿ ಇಲ್ಲಿ ನಾನು ಇವಾಗ ಕಸ್ಟಮರ್ ತಗೋತೀನಿ, ಕಸ್ಟಮರ್ ಟೇಬಲ್, ಇಲ್ಲಿ ಆಡ್ ಕಾಲಮ್ ಅಂತಿದೆ. ನಾನು ಆಡ್ ಕಾಲಮ್ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಒಂದು ಫಾರ್ಮುಲಾ ಬರೀತೀನಿ. ಇಲ್ಲಿ ಎಲ್ಲಿ ಬೇಕಾದ್ರೂ ಬರೀಬಹುದು. ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಅಪ್ಪರ್ ಆಫ್ ಕಸ್ಟಮರ್ ನೇಮ್. ನೋಡಿ ನಿಮ್ಗೆ ಡ್ಯಾಕ್ಸ್ ಫಂಕ್ಷನ್ಸ್ ನೀವು ಮಾಡ್ಬೇಕಾದ್ರೆ ಇದೇ ತರನೇ ವಿಂಡೋ ಇತ್ತು, ಇದೇ ತರನೇ ನನಗೆ ಈ ಇಂಟೆಲಿಜೆನ್ಸ್ ಅಥವಾ ಇದೇನು ಡ್ರಾಪ್ ಡೌನ್ ಬರ್ತಿದಲ್ಲ ಅದು ಬರ್ತಿತ್ತು. ನೋಡಿ ಕಸ್ಟಮರ್ ಟೇಬಲ್, ಕಸ್ಟಮರ್ ನೇಮ್, ಕ್ಲೋಸ್ ಮಾಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ನನಗಿಲ್ಲಿ ಇನ್ನೊಂದು ಕಾಲಮ್ ಕ್ರಿಯೇಟ್ ಆಗ್ಬಿಡುತ್ತೆ. ಅದು ಕ್ಯಾಲ್ಕುಲೇಟೆಡ್ ಕಾಲಮ್. ನಿಮ್ಗೆ
3 ತರ ನಾನು ಒಂದು ಇದು ಹೇಳಿದ್ದೆ, ಕ್ಯಾಲ್ಕುಲೇಟೆಡ್ ಕಾಲಮ್, ಮೆಷರ್ ಮತ್ತೆ ಕ್ಯಾಲ್ಕುಲೇಟೆಡ್ ಟೇಬಲ್ ಅಂತ. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಇದನ್ನ ಅಪ್ಪರ್ ಕೇಸ್ ನೇಮ್ ಅಂತ ಕೊಡ್ತೀನಿ. ಸೊ ಇದು ಇವಾಗ ನನಗೆ ಎಕ್ಸೆಲ್ ಶೀಟ್ ಅಲ್ಲಿ ಬರುತ್ತಾ ನೋಡಿ, ನಾನು ಕ್ಲೋಸ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಕಸ್ಟಮರ್ ಟೇಬಲ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಹೋಗ್ಬಿಟ್ಟು ಇದು ತಗೋತೀನಿ. ನೋಡಿ ನೀವು ಡಾಕ್ಸ್ ಫಂಕ್ಷನ್ಸ್ ಪವರ್ ಬಿ ಅಲ್ಲಿ ಏನ್ ನೋಡಿದ್ರೆ ಅದೆಲ್ಲ ನಾನಿಲ್ಲಿ ಡೇಟಾ ಮಾಡ್ಲಲ್ಲಿ ನೋಡ್ಬೋದು. ರೈಟ್, ಕ್ವಿಕ್ ಆಗಿ ಇನ್ನೊಂದು ನಾನು ಮೆಷರ್ ಅನ್ನು ತೋರಿಸ್ಬಿಡ್ತೀನಿ. ಇಲ್ಲಿ ತುಂಬಾ ಇದೆ, ಬಟ್ ಎಲ್ಲಾದು ನಾನು ಮಾಡಕ್ಕಾಗಲ್ಲ. ಅದೇ ಪೈವಟ್ ಟೇಬಲ್ ಅಲ್ಲಿ ನಾನು ನಿಮ್ಗೆ ಇದು ಪವರ್ ಬಿ ಅಲ್ಲಿ ಏನ್ ಡಾಕ್ಸ್ ಫಂಕ್ಷನ್ಸ್ ಕೊಟ್ಟಿದ್ದೆ, ಆಲ್ಮೋಸ್ಟ್ ನೀವು ಇಲ್ಲೂ ಕೂಡ ಅದನ್ನ ಟ್ರೈ ಮಾಡಬಹುದು. ನಾನು ಇವಾಗ ಮೆಷರ್ ಅಲ್ಲಿ ನಿಮ್ಗೆ ಇಲ್ಲಿ KPIs ಹೆಂಗ್ ಕ್ರಿಯೇಟ್ ಮಾಡಬಹುದು ಅಂತ ತೋರಿಸ್ತೀನಿ. ಇಲ್ಲಿ ಇನ್ನೊಂದು ನಾನು ಹೇಳ್ಬೇಕು, ನಿಮ್ಗೆ ಏನಾದ್ರೂ ಅಕಸ್ಮಾತ್ ಆಗಿ ಈ ಪೈವಟ್ ಟೇಬಲ್ ಇದೆಲ್ಲ ಇಲ್ಲಿ ಇದು ಪೈವಟ್ ಟೇಬಲ್ ಏನ್ ಕ್ರಿಯೇಟ್ ಮಾಡಿರ್ತೀನಿ, ಅಲ್ಲಿ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅಥವಾ ನಿಮ್ಗೆ ಮೆಷರ್ಸ್ ಡೈರೆಕ್ಟ್ ಆಗಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇಲ್ಲೂ ಕೂಡ ನಾನು ಮಾಡ್ಬೋದು. ಇಲ್ಲಿ ಮೆಷರ್ಸ್ ಅನ್ನು ಮಾತ್ರ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಾನು ಇಲ್ಲಿಂದ ಕ್ರಿಯೇಟ್ ಮಾಡ್ಬೋದು ಮೆಷರ್ನ, ಅಥವಾ ಡೇಟಾ ಮಾಡಲ್ ಆದ್ರೂ ಕೂಡ ನಾನು ಕ್ರಿಯೇಟ್ ಮಾಡಬಹುದು. ಇಲ್ಲಿ ನೋಡಿ, ನಾನು ಏನಾದ್ರೂ ಅಕಸ್ಮಾತ್ ಆಗಿ ಹೋಗ್ಬಿಟ್ಟು ಕಸ್ಟಮರ್ ನೋಡಿ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಟೇಬಲ್ ಒಳಗಡೆನೆ ಇಡಿ ಕರ್ಸರ್ನ. ಮೆಷರ್ ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಈ ಟೇಬಲ್ ಇಂದ ಆಚೆ ಇಲ್ಲಿದೆಯಲ್ಲ, ಇಲ್ಲೆಲ್ಲಾದ್ರೂ ನೀವು ಇದನ್ನ ತಗೊಳ್ಳಿ. ಇಲ್ಲಿ ಈ ತರ ಎಲ್ಲಾದ್ರೂ ತಗೊಳ್ಳಿ. ಇದು ಮೆಷರ್ ಕ್ರಿಯೇಟ್ ಮಾಡಕ್ಕೆ ಟೇಬಲ್ ಇಂದ ಆಚೆ. ಕಾಲಮ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಟೇಬಲ್ ಒಳಗೆ ಇಲ್ಲಿ ಈ ತರ ಆಡ್ ಕಾಲಮ್ ಕೆಳಗೆ ಇಲ್ಲಿ ನೀವು ಕೊಟ್ಬಿಟ್ಟು ಇಲ್ಲಿ ಈಕ್ವಲ್ಸ್ ಅಂತ ಕೊಡ್ಬೇಕಾಗತ್ತೆ. ನಾನು ಮೆಷರ್ ಇಲ್ಲಾದ್ರೂ ಕ್ರಿಯೇಟ್ ಮಾಡ್ಬೋದು. ಮೆಷರ್ ಕನ್ಫ್ಯೂಷನ್ ಆಗ್ತಿದೆ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಎಕ್ಸೆಲ್ ಶೀಟ್ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಮೆಷರ್ ಅಂತಿದೆ, ನ್ಯೂ ಮೆಷರ್ ಅಂತ ಕೊಡಿ, ಇಲ್ಲೂ ನೀವು ಕ್ರಿಯೇಟ್ ಮಾಡಬಹುದು. ರೈಟ್, ನನ್ನ ಒಂದು ಎಕ್ಸಾಂಪಲ್ ತಗೊಂಡೆ ಪ್ರಾಫಿಟ್ ಪರ್ಸೆಂಟೇಜ್ ಕ್ರಿಯೇಟ್ ಮಾಡೋದಕ್ಕೆ. ಅದೇ ಎಕ್ಸಾಂಪಲ್ ಇಲ್ಲೂ ಕೂಡ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಈಕ್ವಲ್ಸ್, ಇದು ಮೆಷರ್ ನಾನು ಕ್ರಿಯೇಟ್ ಮಾಡ್ತಾ ಇರೋದು, sum of profit divided by sum of sales. ಎಂಟು ನೋಡಿ, ಇಲ್ಲಿ ಮೆಷರ್ 1 ಅಂತ ಬಂತು. ಅನ್ಬೇಕಿದ್ರೆ ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ನನಗೆ ಓವರ್ ಆಲ್ ಇಲ್ಲಿ ಏನ್ ಟೋಟಲ್ ಇದೆಯಲ್ಲ, ಸಮ್ ಆಫ್ ಪ್ರಾಫಿಟ್ ಡಿವೈಡೆಡ್ ಬೈ ಸಮ್ ಆಫ್ ಸೇಲ್ಸ್, ಓವರ್ ಆಲ್ ಟೋಟಲ್ ಟೇಬಲ್ಗೆ ಅದಿಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ನಾನು ಇದನ್ನ ಪರ್ಸೆಂಟೇಜ್ ಚೇಂಜ್ ಮಾಡ್ಕೋತೀನಿ, ಯಾಕಂದ್ರೆ ನನಗೆ ಬೇಕಾದ್ರೆ ಪರ್ಸೆಂಟೇಜ್. ಇದರಿಂದ ಏನ್ ಯೂಸ್ ಆಗುತ್ತೆ ನೋಡಿ, ಇದನ್ನ ಜಸ್ಟ್ ಕ್ಲೋಸ್ ಮಾಡ್ತೀನಿ. ಇವಾಗ ಆ ಮೆಷರ್ ಕ್ರಿಯೇಟ್ ಮಾಡಿದ್ ನಾನು ಇಲ್ಲಿ ಕಸ್ಟಮರ್ ಟೇಬಲ್ ಅಲ್ಲೇ ಮಾಡ್ಬಿಟ್ಟಿದ್ದೀನಿ. ಅದನ್ನ ನಾವು ಡೇಟಾ ಟೇಬಲ್ ಅಲ್ಲಿ ಮಾಡಬೇಕಿತ್ತು, ಬಟ್ ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಏನಿದೆಯಲ್ಲ, ಇದನ್ನ ನಾನು ಡ್ರ್ಯಾಗ್ ಮಾಡ್ಬಿಟ್ಟು ಇಲ್ಲಿ ನಾನು ಕೊಟ್ರೆ ಇವಾಗ ಅದ್ರ ಪ್ರಕಾರ ಪರ್ಸೆಂಟೇಜ್ ಏನಿದೆ ಅದಿಲ್ಲಿ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ರೀಜನ್ ತಗೋತೀನಿ. ನೀವು ನೆನ್ನೆ ನೋಡಿದ್ರೆ ಅನ್ಸುತ್ತೆ ನೋಡಿ, ಅದೇ ಇಲ್ಲಿ ನೋಡಿ 7.92% ನೋಡಿ 7.92%. ಸೊ ಈ ರೀತಿ ನಾನು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ ತಗೊಂಡೋಗಿ ಸ್ಟೇಟ್ ಅಂತ ಕೊಡ್ತೀನಿ. ನೋಡಿ, ನಾನು ಆಕ್ಚುಲಿ ಇದು ಈ ಟೇಬಲ್ ಅಲ್ಲೇ ಕ್ರಿಯೇಟ್ ಮಾಡಬೇಕಿತ್ತು, ಸೊ ಅದಕ್ಕೆ ಇದ್ರಲ್ಲಿ ಮೆಸೇಜ್ ಬರ್ತಿದೆ. ಬಟ್ ಸ್ಟಿಲ್ ನನಗೆ ರಿಸಲ್ಟ್ಸ್ ಬರುತ್ತೆ, ಮೆಷರ್ಸ್ ಇದ್ರೆ ಏನು ತೊಂದರೆ ಇಲ್ಲ. ನೋಡಿ ರೈಟ್, ಇದು ಬಿಟ್ಟು ನಾನು ಇನ್ನು ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು KPIs ಅಂತ ಇರುತ್ತೆ, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್. ಇಂಡಿಕೇಟರ್ ಅಂತಂದ್ರೆ ನನಗೆ ಕಂಡೀಷನಲ್ ಫಾರ್ಮೆಟಿಂಗ್ ಆಗ್ತಾ ಒಂದು ಇಂಡಿಕೇಟರ್ ಬರುತ್ತೆ, ಈ ಐಕಾನ್ ಸೆಟ್ಸ್ ಅದೆಲ್ಲ. ಆ ರೀತಿ ನಾನಿಲ್ಲಿ ಈ ಪರ್ಸೆಂಟೇಜ್ ಏನ್ ಕ್ರಿಯೇಟ್ ಮಾಡಿದ್ದೀನಿ, ಈ ಡೈನಾಮಿಕ್ ಮೆಷರ್ಸ್, ಅದ್ರ ಮೇಲೆ ಕೂಡ ನಾನು KPIs ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಹೋಗ್ಬಿಟ್ಟು KPI ಅನ್ನು ಕೊಡ್ತೀನಿ, ನ್ಯೂ KPI ಅನ್ನು ಕೊಡ್ತೀನಿ. ನೋಡಿ ಇಲ್ಲಿ ಒಂದು ಮೆಷರ್ ಏನ್ ಕ್ರಿಯೇಟ್ ಮಾಡಿದ್ದೆ ಪ್ರಾಫಿಟ್ ಪರ್ಸೆಂಟೇಜ್, ಅದಕ್ಕೊಂದು KPIs ಕ್ರಿಯೇಟ್ ಆಗ್ತಾನೆ. ಇಲ್ಲಿ ಹೋಗ್ಬಿಟ್ಟು ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು 30%ಗೆ ಒಂದು ವ್ಯಾಲ್ಯೂನ ಕ್ರಿಯೇಟ್ ಮಾಡಬೇಕು, 0.3 ಅಂತ ಕೊಡ್ತೀನಿ, ಯಾಕಂದ್ರೆ ಪರ್ಸೆಂಟೇಜ್ ಅಲ್ಲಿ ಇದೆ. ಎಂಟರ್ ಅಂತ ಕೊಟ್ರೆ ನೋಡಿ ನನಗಿಲ್ಲಿ ಈ ಒಂದು ಮೆಷರ್ ಬರುತ್ತೆ. ಇಲ್ಲಿ ನನಗೆ ಏನ್ ಮಾಡ್ಬೇಕು ಅಂದ್ರೆ ಈ ಇದು ಪರ್ಸೆಂಟೇಜ್ ಏನಿದೆಯಲ್ಲ, ಈ ಪರ್ಸೆಂಟೇಜ್ ಮೇಲೆ ನಂಗೆ ಇಂಡಿಕೇಟರ್ಸ್ ಬೇಕು. ಇಲ್ಲಿ 0.3 ಅಂತ ಯಾಕೆ ಕೊಟ್ಟೆ ಅಂತಂದ್ರೆ, ಇಲ್ಲಿ ಪರ್ಸೆಂಟೇಜ್ ಸಿಂಬಲ್ ತಗೊಳ್ಳಲ್ಲ. 0.3 ಅಂತಂದ್ರೆ ಇಂಟು 100 30% ಅಂತ. ನನಗೆ ಟಾರ್ಗೆಟ್ ವ್ಯಾಲ್ಯೂ ಬಂದು 30%. 30% ಮೇಲಿತ್ತು ಅಂದ್ರೆ ಗ್ರೀನ್ ಕಲರ್ ಇರಬೇಕು,
10% ಇಂದ ಕೆಳಗಿತ್ತು ಅಂದ್ರೆ ರೆಡ್ ಕಲರ್ ಇರಬೇಕು, 10% ಇಂದ 30% ವರೆಗೂ ಈ ರೇಂಜ್ ಅಲ್ಲಿ ನನಗೆ ಯೆಲ್ಲೋ ಕಲರ್ ಬರಬೇಕು. ಈ ಒಂದು ಪ್ರಾಫಿಟ್ ಪರ್ಸೆಂಟೇಜ್ಗೆ ಅಂದ್ರೆ ನನಗೆ ಪರ್ಫಾರ್ಮೆನ್ಸ್ ಏನಿದೆ ಅದಕ್ಕೊಂದು ಇಂಡಿಕೇಟರ್ ಅನ್ನ ತೋರಿಸ್ಬೇಕು. ಅದು KPIs ಅಂತ ಇಲ್ಲಿ ಕೊಡ್ತೀನಿ. ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ಒಂದು ಕಾಲಮ್ ಕ್ರಿಯೇಟ್ ಆಗುತ್ತೆ. ಈ ಕಾಲಮ್ ಏನ್ ಮಾಡುತ್ತೆ ಅಂತಂದ್ರೆ 0, -1 ಮತ್ತೆ 1 ಅಂತ ಇರುತ್ತೆ. -1 ಅಂತಂದ್ರೆ ಆ ರೆಡ್ ಕಲರ್ ಏನಿತ್ತಲ್ಲ 10% ಇಂದ ಕೆಳಗೆ ಅದು. 1 ಬಂದು 30% ಗಿಂತ ಮೇಲೆ. 0 ಬಂದು 10% ಇಂದ 30% ವರೆಗೂ ಏನಿತ್ತು ಆ ಒಂದು ರೇಂಜ್. ಬಟ್ ನನಗೆ ಇದ್ಯಾಕೋ ಅಷ್ಟು ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಿಲ್ಲ. ಏನ್ ಮಾಡ್ತೀನಿ, ಇಲ್ಲಿ ನೋಡಿ ಈ ಪೈವಟ್ ಟೇಬಲ್ ಈ ಒಂದು ವಿಂಡೋ ಇದೆಯಲ್ಲ, ಇಲ್ಲಿ ನನಗೆ ಒಂದು ಈ ಟ್ರಾಫಿಕ್ ಸಿಗ್ನಲ್ ತರ ಒಂದೇನೋ ಒಂದಿದೆ. ಅಲ್ಲಿ ನಾನು ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಬಿಟ್ಟು ನೋಡಿ ಇಲ್ಲಿ ಸ್ಟೇಟಸ್ ಅಂತ ಇದೆಯಲ್ಲ, ಇದು ಪ್ರಾಫಿಟ್ ಪರ್ಸೆಂಟೇಜ್ ಸ್ಟೇಟಸ್ ಅಂತ, ಇದನ್ನ ನಾನು ತೆಗೆದ್ಬಿಡ್ತೀನಿ. ಇದು ಹೊರಟಾಯ್ತು. ಬಟ್ ನನಗೆ ಇಲ್ಲೊಂದು ಇಂಡಿಕೇಟರ್ ಬೇಕಿತ್ತು. ಮತ್ ಅದನ್ನೇ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಇಂಡಿಕೇಟರ್ ಆಟೋಮೆಟಿಕ್ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ಅವಾಗಲೇ ಇದು 0 ಇತ್ತು, ಇದು -1 ಇತ್ತು, ಮತ್ತಿದು 1 ಅಂತಿತ್ತು. ಪರ್ಸೆಂಟೇಜ್ 10% ಇಂದ ಕಮ್ಮಿ ಇತ್ತು ಅಂದ್ರೆ ನೋಡಿ ರೆಡ್ ಕಲರ್ ಇದೆ. 10% ಇಂದ 30% ಯೆಲ್ಲೋ ಕಲರ್ ಇದೆ. 30% ಇಂದ ಮೇಲಿತ್ತು ಅಂದ್ರೆ ಇಲ್ಲಿ ಗ್ರೀನ್ ಕಲರ್ ಇದೆ. ಇದು ಡೈನಾಮಿಕ್ ಆಗಿ ಚೇಂಜ್ ಆಗುತ್ತಾ ನೋಡಿ. ಸ್ಟೇಟ್ ಅನ್ನ ತೆಗೆದ್ಬಿಡ್ತೀನಿ. ಬೇರೆ ಯಾವ್ದಾದ್ರು ಒಂದು ಕಾಲಮ್ ಅನ್ನ ತಗೋಣ. ಇಲ್ಲಿ ಸೆಗ್ಮೆಂಟ್ ಅಥವಾ ಶಿಪ್ ಮೋಡ್ ತಗೋಣ. ನೋಡಿ ಶಿಪ್ ಮೋಡ್ ಅಂತ ಕೊಡ್ತೀನಿ. ಆಟೋಮೆಟಿಕ್ ಆಗಿ ಇಲ್ಲಿ ನನಗೆ ಈ ಇಂಡಿಕೇಟರ್ಸ್ ಬರುತ್ತೆ. ಯಾಕಂದ್ರೆ ಇಲ್ಲಿರೋ ಎಲ್ಲಾ ವ್ಯಾಲ್ಯೂಸ್ 10 ಇಂದ 30% ಒಳಗೆ ಇದೆ, ಆ ರೇಂಜ್ ಅಲ್ಲಿ ಇದೆ. ಅದಕ್ಕೆ ಅದು ಯೆಲ್ಲೋ ಕಲರ್ ಬರ್ತಿದೆ. ಬೇರೆ ಇನ್ನೊಂದು ಕಾಲಮ್ ನೋಡೋಣ. ಇಲ್ಲಿ ಹೋಗ್ಬಿಟ್ಟು ಸಿಟಿನೇ ತಗೋಣ. ಇದರಲ್ಲಿ ತುಂಬಾ ರೆಕಾರ್ಡ್ಸ್ ಇದೆ ನೋಡಿ. ಇಲ್ಲ ಕೂಡ ಬಂತು ನನಗೆ. ಇಲ್ಲಿ ಎಲ್ಲಿ ಗ್ರೀನ್ ಕಲರ್ ಇದೆ ಇದೆಲ್ಲ 30% ಮೇಲಿರುತ್ತೆ. ಯೆಲ್ಲೋ ಕಲರ್ ಇದ್ರೆ 10 to 30% ಇರುತ್ತೆ. ಎನಿಥಿಂಗ್ ಲೆಸ್ ದ್ಯಾನ್ 10%, 10% ಗಿಂತ ಕಮ್ಮಿ ಇತ್ತು ಅಂದ್ರೆ ರೆಡ್ ಕಲರ್ ಬರುತ್ತೆ. ಈ ರೀತಿ ಎಲ್ಲ ನಾನು ಇವಾಗ ಪೈವಟ್ ಟೇಬಲ್ ಅಲ್ಲಿ ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡಬಹುದು. ಇದಕ್ಕೆ ನಾವು ಪವರ್ ಪೈವಟ್ಸ್ ಅಂತ ಕರಿತೀವಿ. ಪವರ್ ಪೈವಟ್ಸ್ ಅಂದಿದ ತಕ್ಷಣ ಇದು ಏನ್ ತುಂಬಾ ಅಡ್ವಾನ್ಸ್ಡ್ ಅಂತಲ್ಲ. ನಾನು ಕ್ರಿಯೇಟ್ ಮಾಡುವಂತ ಪೈವಟ್ ಟೇಬಲ್ ಅಲ್ಲೇ ಬೇರೆ ಬೇರೆ ಶೀಟ್ಸ್ ಇಂದ, ಬೇರೆ ಬೇರೆ ಸೋರ್ಸಸ್ ಇಂದ ಡೇಟಾ ಮಾಡೆಲ್ ಅಲ್ಲಿ ನಾನು ಕನೆಕ್ಟ್ ಮಾಡಿ ಅಲ್ಲಿಂದ ನಾನು ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ಇದು ಪವರ್ ಪೈವಟ್ಸ್ ಅಂತ ಕರಿತೀವಿ. ಆದ್ರೆ ಅಡ್ವಾಂಟೇಜ್ ಅಂತಂದ್ರೆ ಇಲ್ಲಿ ನನಗೆ ಹೊಸ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಮತ್ತೆ ಮೆಷರ್ಸ್ ಈ ತರ ಕೂಡ ನಾನು ಮಾಡಬಹುದು. ಇನ್ನು ತುಂಬಾ ಇದೆ. ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ ಇನ್ನು ತುಂಬಾ ಹೊಸ ಹೊಸ ವಿಷಯನ ನೀವು ಕಲಿತಾ ಹೋಗ್ಬೋದು. ನಿಮ್ಗೆ ಯಾವ್ದು ಅಡ್ವಾನ್ಸ್ಡ್ ಅಂತಿಲ್ಲ, ನೀವು ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೇ. ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಎಲ್ಲದು ತುಂಬಾ ಸಿಂಪಲ್ ಇರುತ್ತೆ. ರೈಟ್. ಸೊ ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಸೊ ಇವತ್ತಿನ ವಿಷಯ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ಮ್ಯೂಟ್ ಮಾಡ್ಕೊಂಡು ನನಗೆ ತಿಳಿಸಿ. ಸರ್, ರಿಲೇಷನ್ಗೆ ಕಾಮನ್ ಐಡಿ ಇರಲೇಬೇಕಲ್ಲ ಎಲ್ಲದಕ್ಕೂ? ಖಂಡಿತ ಇರಬೇಕು. ಅದು ರಿಲೇಶನ್ಶಿಪ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನನಗೆ ಅವ್ನ್ ಕಾಮನ್ ಐಡಿ ಇದ್ರೆ ನಾನು ಮಾಡಕ್ಕಾಗದು. ಓಕೆ. ಓವರ್ ಆಲ್ ಇದು ಇದೆ ಸರ್, ಪವರ್ಫುಲ್ ಆಗಿದೆ. ಇದು ಅಬೌಟ್ 2016 ಆನ್ ವಾಟ್ಸ್ಆಪ್ 2013 ಬೇಕಾಯ್ತು. 13 ಅಲ್ಲಿ ಮಾಡ್ಬೋದು. ಬಟ್ ನಿಮ್ಗೆ ಅದ ಒಂದು ಆಡ್ ಇನ್ಸ್ ಬರುತ್ತೆ. ಅದಕ್ಕೆ ಪವರ್ ಪೈವಟ್ಸ್ ಅಂತ ಅದು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಮಾಡ್ಬೋದು. ಅದು ಫ್ರೀ ಆಗಿ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅದು ನೀವು ಗೂಗಲ್ ಹೋಗ್ಬಿಟ್ಟು ಪವರ್ ಪೈವಟ್ ಆಡ್-ಆನ್ಸ್ ಅಂತ ಕೊಟ್ರೆ ಫಾರ್ 2013 ನಿಮ್ಗೆ ಅದು ಡೌನ್ಲೋಡ್ ಮಾಡೋದು. ಅದೊಂದು 30 MB 40 MB ಇರುತ್ತೆ. ಅದು ಓಕೆ ಸರ್. ಇನ್ಸ್ಟಾಲ್ ಮಾಡ್ಕೊಂಡು ನೀವು ವರ್ಕ್ ಮಾಡ್ಬೋದು. ಓಕೆ, ಇಂಟ್ರೆಸ್ಟಿಂಗ್ ಸರ್, ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಅದೇ ಅದು ಆಕ್ಚುಲಿ ಪವರ್ಫುಲ್ ಆಗಿದೆ. ನೀವು ಸಿಂಪಲ್ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿದ್ದೀರಾ. ಮಾಡ್ತಾ ಕೂತಾಗ ಗೊತ್ತಾಗುತ್ತೆ ನಮಗೆ. ಇಲ್ಲ ಸರ್, ಸಿಂಪಲ್ ಇದೆ. ನೀವು ಯಾವ್ದೇ ಸಬ್ಜೆಕ್ಟ್ ತಗೊಳ್ಳಿ, ಸಿಂಪಲ್ ಇರೋದು. ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೇ. ನೀವು ಯಾವ್ದನ್ನೂ ಕಷ್ಟ ಅಲ್ಲ. ಎಸ್ಪೆಷಲಿ ಟೆಕ್ನಿಕಲ್ ಇದೆಯಲ್ಲ, ಎಲ್ಲ ತುಂಬಾ ಸಿಂಪಲ್. ಎಲ್ಲ ಒಂದೇ ತರ ನೋಡಿ. ನನಗೆ ಡೇ 1 ಇಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಈ ಪವರ್ BI, ಟ್ಯಾಬ್ಲು ಅಥವಾ SQL ನಿಮ್ಗೆ ನೋಡಿ ಎಲ್ಲದ ಅದೇ ರಿಪೋರ್ಟ್ ಮಾಡ್ಕೋತೀವಿ, ರಿಲೇಶನ್ಶಿಪ್ ಕ್ರಿಯೇಟ್ ಮಾಡ್ತೀವಿ, ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ತೀವಿ. ಕಾನ್ಸೆಪ್ಟ್ ಎಲ್ಲ ಒಂದೇ ಇರುತ್ತೆ. ಹೌದು ಹೌದು. ರೈಟ್. ಛಾಯಾ, ಮಹೇಶ್, ಏನು ಹೇಳಕ್ ಇಷ್ಟಪಡ್ತೀರಾ?
ಹೌದು ಸರ್, ಸೂಪರ್ ಆಯ್ತು. ಆಕ್ಚುಲಿ ನಾವು ಆಫೀಸಲ್ಲಿ ಪಿವೋಟ್ ಮಾಡ್ತೀವಿ, ಬಟ್ ಅದೆಷ್ಟು ಅಡ್ವಾನ್ಸ್ ಆಗಿ ನಾವು ಮಾಡಿರ್ಲಿಲ್ಲ. ನಾವು ಇವಾಗ ಇದನ್ನ ತಗೊಂಡು ಎಕ್ಸಾಂಪಲ್ ತಗೊಂಡು ಅಪ್ಲೈ ಮಾಡ್ಬೇಕು. ಮಾಡಬೇಕು. ಈ ತರದ್ದೆಲ್ಲ ತೋರಿಸಿದ್ರೆ ನಿಮ್ಮ ಮ್ಯಾನೇಜರ್ಗಳು ಅಥವಾ ನಿಮ್ಮ ಕಂಪ್ನಿಯಲ್ಲಿ ಏನೋ ಸಖತ್ ಕಲ್ತ್ಬಿಟ್ಟಿದಾರಪ್ಪ ಅಂತ ತುಂಬಾ ಖಂಡಿತ. ಒಂಥರ ಡಿಮ್ಯಾಂಡ್ ಆಗ್ಬಿಡುತ್ತೆ. ಹೌದು ಸರ್, ಖಂಡಿತ. ರೈಟ್. ಸೊ ನಾಳೆ ಟಾಪಿಕ್ ಏನಿದೆ ನೋಡೋಣ. ಥ್ಯಾಂಕ್ಸ್ ಮಹೇಶ್. ಸೊ ನಾಳೆ ಮೋಸ್ಟ್ ಪ್ರಾಬ್ಲಿ ಗೂಗಲ್ ಶೀಟ್ಸ್ ಅನ್ಸುತ್ತೆ. ರೈಟ್. ಸೊ ನಾಳೆ ಬಂದು ಗೂಗಲ್ ಶೀಟ್ಸ್ ಇದೆ. ಅದು ಒಳ್ಳೆ ಟಾಪಿಕ್. ಅದು ಈ ಎಕ್ಸೆಲ್ ತರನೇ ಅದನ್ನು. ಸೊ ಗೂಗಲ್ ಶೀಟ್ ಮೇಲೆ ವರ್ಕ್ ಮಾಡೋಣ ನಾಳೆ. ಅದರಲ್ಲಿ ಯಾವ ರೀತಿ ಎಲ್ಲ ನಾವು ಡೇಟಾಸ್ನ ಕ್ರಿಯೇಟ್ ಮಾಡ್ಬೋದು, ಮತ್ತೆ ಫಾರ್ಮುಲಾಸ್ ಹೆಂಗ್ ಕ್ರಿಯೇಟ್ ಮಾಡ್ಬೋದು ಅದನ್ನ ಕಲಿಯೋಣ. ಓಕೆ. ಸೊ ಎಲ್ಲರಿಗೂ ಶುಭ ದಿನ. ಹ್ಯಾವ್ ಅ ಗ್ರೇಟ್ ಡೇ. ನಾಳೆ 8 ಗಂಟೆಗೆ ಗೂಗಲ್ ಶೀಟ್ಸ್ ಟಾಪಿಕ್ಸ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಥ್ಯಾಂಕ್ ಮಚ್. ಯು ವೆರಿ ಮಚ್. ಥ್ಯಾಂಕ್ ಯು.